ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಕಳೆದ ವಾರ ನಿಮಗೆ ಭಾರತದ ಸಂವಿಧಾನದ ಅಥೆಂಟಿಕ್ ಪುಸ್ತಕವನ್ನು ಕೊಟ್ಟಿದ್ವಿ. ಹೈಲೈಟ್ಸ್ ಮಾಡಿಕೊಂಡು ಒಂದಷ್ಟು ಬೇಸಿಕ್ ನಾಲೆಡ್ಜ್ ಪಡ್ಕೊಳ್ಳಿ ಅಂತ. ಆನಂತರ ಕನ್ನಡ ಗ್ರಾಮರ್ ಪುಸ್ತಕವನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ವಿ. ಕನ್ನಡ ಗ್ರಾಮರಲ್ಲಿ ಏನು ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಮಾನ್ಯ ಕನ್ನಡದಲ್ಲಿ 35ಕ್ಕೆ ಒಂದು 20ಕ್ಕೂ ಹೆಚ್ಚು ಅಂಕಗಳು ಆ ಪುಸ್ತಕದಿಂದ ಪಡ್ಕೋಬೋದು ಅಂತ ಒಂದು ಮೆಟೀರಿಯಲ್ಸನ್ನು ನಿಮಗೆ ಕೊಟ್ಟಿದ್ವಿ. ಇವತ್ತು ಇನ್ನೂ ಒಂದು ಮೆಟೀರಿಯಲ್ ಜೊತೆ ಮತ್ತು ಅಧಿಕೃತವಾದ ಮಾಹಿತಿ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಅದು ಭೂಗೋಳಶಾಸ್ತ್ರ ರಿಲೇಟೆಡ್ ಆದಂಥ ಕಾನ್ಸೆಪ್ಟ್. ಭೂಗೋಳಶಾಸ್ತ್ರ ಹೆಚ್ಚು ಕಡಿಮೆ 10ರಿಂದ 15 ಪ್ರಶ್ನೆಗಳು ಪೇಪರ್ 1ನಲ್ಲಿ ಬರ್ತಾ ಇರುತ್ತೆ. KS ಅಲ್ಲಂತೂ ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ಹೋದಾಗ ಭಾಳ ಕಡೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಂದು ಅಧಿಕೃತ ರಿಸೋರ್ಸನ್ನು ನಿಮಗೆ ಕೊಡ್ತೀವಿ, ನೀವು ಸ್ಟಡಿ ಮಾಡಬೇಕು. ಈ ಬಾರಿ ನಾವು ಪಾಠ ಮಾಡ್ತಾ ಇಲ್ಲ, ಬಿಕಾಸ್ ವಿ ಆಲ್ರೆಡಿ ಕ್ರಿಯೇಟೆಡ್ ದ ಅಸೆಟ್. ತುಂಬ ವಿಡಿಯೋಗಳನ್ನ ಮಾಡಿಟ್ಟಿದ್ದೀವಿ. ಈ ಕ್ಲಾಸ್ ಜೊತೆಗೆ ನಾನು ಟೆಲಿಗ್ರಾಮ್ನಲ್ಲಿ ಅಡಿಷ್ನಲ್ ಆಗಿ ಒಂದು 3 ವಿಡಿಯೋಗಳು, ಸತೀಶ್ ಜೋಗ ಅವರ ಜಾಗತಿಕ ಭೂಗೋಳಶಾಸ್ತ್ರ, ಭಾರತೀಯ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ 3 ವಿಡಿಯೋ ಲಿಂಕ್ಗಳನ್ನು ಕೊಡ್ತೀನಿ. ಈ ಪುಸ್ತಕ ನೋಡಿಕೊಂಡು ಅಷ್ಟನ್ನು ನೋಡಿಕೊಂಡ್ರಿ ಅಂದರೆ ಕಂಪ್ಲೀಟ್ ಜಾಗ್ರಫಿ ಫಿನಿಶ್ ಆಯಿತು. ಮತ್ತು ಅಡಿಷ್ನಲ್ ಆಗಿ ಇನ್ನೇನೂ ಪ್ರಿಪೇರ್ ಆಗೋದು ಬೇಕಾಗಿಲ್ಲ. ಬಟ್ ಈ ಬುಕ್ಕನ್ನು ಬೇಸಿಕ್ ನಾಲೆಡ್ಜ್ಗಾಗಿ ಓದಲೇಬೇಕಾಗತ್ತೆ. KSಗೆ ಓದಂಥವ್ರು ಹೆಚ್ಚುವರಿ ಮೆಟೀರಿಯಲ್ಸ್ಗಳನ್ನ ಅಂದರೆ ಆಥರ್ಸ್ ಬುಕ್ಗಳನ್ನೂ ಕೂಡ ಓದಬೇಕಾಗತ್ತೆ. ಇವತ್ತು ನಾನು ತಗೊಳ್ಕೊಡೋಂಥ ಟಾಪಿಕ್ಕು ಮತ್ತು ಹೈಲೈಟ್ಸ್ ಮಾಡೋವಂಥದ್ದು ಏನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಬರುತ್ತೆ ಅದ್ರ ಬಗ್ಗೆ ರಿಲೇಟೆಡ್ ಆಗು ಈ ಪುಸ್ತಕದಲ್ಲಿದೆ. ಭಾರತದ ಪ್ರಾಕೃತಿಕ ಪರಿಸರದ ರಿಲೇಟೆಡ್ ಆಗು ಇದೆ. ಇಷ್ಟು ವಿಚಾರಗಳನ್ನು ಏನೇನು ಕಲಿಬೇಕು, ಹೇಗೆ ಕಲಿಬೇಕು, ಈ ಪುಸ್ತಕ ಎಷ್ಟು ಸಿಂಪಲ್ ಆಗಿದೆ, ಯೂಸ್ ಮಾಡ್ಕೋಬೇಕು ಅನ್ನೋ ರಿಲೇಟೆಡ್ ಆಗಿ ಮತ್ತು 1-2-3 ಟಾಪಿಕ್ಗಳನ್ನ ಕೂಡ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಮತ್ತು ಈಗ ನಾನು ಡಿಸ್ಕಸ್ ಮಾಡ್ತಾ ಇರೋ ಪುಸ್ತಕ ಫಸ್ಟ್ PUCದು PU ಬೋರ್ಡಿಂದ ಪ್ರಕಟವಾದಂಥ ಪುಸ್ತಕ ಆಗಿರುತ್ತೆ. ಈ ಪುಸ್ತಕ ನಿಮಗೆ ಆಫ್ಲೈನಲ್ಲೂ ಕೂಡ ಪುಸ್ತಕದ ಅಂಗಡಿಗಳಲ್ಲಿ ಸಿಗ್ಬೋದು. ಸಿಗಲಿಲ್ಲ ಅಂತಂದರೆ ಈ ಸಾಫ್ಟ್ ಕಾಪಿ ಈಗ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ನೋಡ್ಕೊತಾ ಬನ್ನಿ. ವೆರಿ ಸಿಂಪಲ್. ಇಲ್ಲಿ ಫಸ್ಟ್ ಚಾಪ್ಟರ್ ನನಗೆ ಅಷ್ಟೇನು ಇದು ಇಂಪಾರ್ಟೆಂಟ್ ಅಲ್ಲ ಅನಿಸುತ್ತೆ. ಇದು PUC ಮಕ್ಕಳಿಗೆ ಬೇಕಾಗತ್ತೆ. ಜಾಗ್ರಫಿ ಅಂದ್ರೇನು, ಅದರ ಇಂಪಾರ್ಟೆನ್ಸ್ ಏನು, ಜಾಗ್ರಫಿ ಎಷ್ಟೆಷ್ಟು ಬ್ರ್ಯಾಂಚ್ಗಳಿದೆ, ಹಾಗೆ ಹೀಗೆ ಟಾಪಿಕ್ ಇರುತ್ತೆ. ಅದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ಪೆಷಲಿ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆ ಆಗೋದು ತುಂಬ ರೇರು. ನೀವು ಅಧಿಕೃತವಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕಾಗಿರೋದು ಇಲ್ಲಿ ಭೂಮಿ ಏನು ಅರ್ತ್ ಇದೆ ಆ ಚಾಪ್ಟ್ರಿಂದ ಓದಬೇಕಾಗುತ್ತೆ. ಭೂಮಿ ಅಂದ್ರೇನು, ಭೂಮಿಯ ಆಕಾರ ಮತ್ತು ಗಾತ್ರ ಹೇಗಿದೆ, ಭೂಮಿಯ ದೈನಂದಿನ ಚಲನೆ, ವಾರ್ಷಿಕ ಚಲನೆ ಏನು, ಈ ರಿಲೇಟೆಡ್ ಆಗಿದೆ. ಒಂದಷ್ಟು ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ ಭೂಮಿಯ ಅಂತರಾಳ, ಭೂಮಿ ಒಳಗಡೆ ಹೇಗಿದೆ ಅಂತೇಳಿ. ಅಂದರೆ ಭೂಮಿ ಜನರಲ್ ಕಾನ್ಸೆಪ್ಟ್ ಓದಿದ ನಂತರ ಭೂಮಿ ಒಳಗಡೆ ಭಾಗಗಳು ಬರ್ತವೆ. ಮೇಲ್ಪದರ, ಮಧ್ಯಂತರ ಪದರ, ಕೇಂದ್ರಗೋಳ ಅಂಥೇಳಿ. ಅಲ್ಲಿ ಯಾವ್ಯಾವ ಕೆಮಿಕಲ್ ಕಾಂಪೌಂಡ್ ಇದೆ ಆ ರಿಲೇಟೆಡ್ ಆಗಿ, ಸಿಯಾಲ್, ಸಿಮ, ನಿಫೆ, ಮ್ಯಾಫೆ, ಈ ಥರದಲ್ಲಿ ಏನೇನು ಇದೆ ಅಲ್ಲಿ ಖನಿಜಗಳು ಆ ರಿಲೇಟೆಡ್ ಆಗಿ, ಅಲ್ಲೇನೋ ಅದು ಘನ ಸ್ವರೂಪದಲ್ಲಿದೆಯಾ, ದ್ರವ ಸ್ವರೂಪದಲ್ಲಿದೆಯಾ, ಅಥವಾ ಮ್ಯಾಗ್ಮಾ ಸ್ವರೂಪದಲ್ಲಿದೆಯಾ, ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಓದ್ತೀರಾ. ಅದರಿಂದ ಭೂಕಂಪಗಳು ಹೇಗಾಗುತ್ತೆ, ಪ್ಲೇಟ್ ಟೆಕ್ಟಾನಿಕ್ಸ್ ಅಂದ್ರೇನು, ಜ್ವಾಲಾಮುಖಿಗಳು ಹೇಗಾಗುತ್ತೆ, ಶಿಲೆಗಳು ಮತ್ತು ಖನಿಜಗಳು ರಿಲೇಟೆಡ್ ಆಗು ಆ ಚಾಪ್ಟ್ರಲ್ಲಿ ಓದ್ತೀರಾ. ಆನಂತರ ಭೂಮಿಯ ಸ್ವರೂಪ, ಭೂಮಿ ಆಯಿತು. ಭೂಮಿಯ ಮೇಲ್ಭಾಗಕ್ಕೆ ಬಂದಾಗ ಏನು ಪರ್ವತಗಳಿದೆ, ಭೂಮಿ ನದಿಗಳು ಕ್ರಿಯೇಟ್ ಆಗಿದೆ, ಇವು ಯಾವ್ಯಾವ ಥರ ನದಿಗಳ ಶೇಪ್ ಬರುತ್ತೆ, ಯಾವ್ಯಾವ ಥರ ಪರ್ವತಗಳಿದೆ, ಡೂನ್ಸ್ಗಳು ಹೇಗೆ ಕ್ರಿಯೇಟ್ ಆಗುತ್ತೆ ಅಂಥದ್ದೆಲ್ಲ ವಿಚಾರಗಳನ್ನು ಚಾಪ್ಟರ್ 4ಅಲ್ಲಿ ನೀವು ನೋಡ್ತಾ ಬರ್ತೀರಾ. ಅದ್ರ ಜೊತೆಗೆ ಚಾಪ್ಟರ್ 5ಅಲ್ಲಿ ವಾಯುಗೋಳದ ಬಗ್ಗೆ ನೋಡ್ತೀರಾ, ಅಟ್ಮಾಸ್ಫಿಯರ್ ಬಗ್ಗೆ. ಅಟ್ಮಾಸ್ಫಿಯರಲ್ಲಿ ಯಾವ್ಯಾವ ಅನಿಲಗಳಿದೆ, ಮತ್ತು ಪರಿವರ್ತನಾ ವಲಯ, ಸಮತಾಪ ವಲಯ, ಮಧ್ಯಂತರ ವಲಯ, ಉಷ್ಣತಾ ವಲಯ, ಬಾಹ್ಯಗೋಳ, ಈ ಥರ ಹಲವಾರು ವಲಯಗಳೇನಿದೆ, ಟೆಂಪ್ರೇಚರ್ ಹೇಗಿರುತ್ತೆ, ಒತ್ತಡ ಹೇಗಾಗುತ್ತೆ, ಮಾರುತಗಳು, ವಿಂಡ್ಸ್ ಆ್ಯಂಡ್ ಸೈಕ್ಲೋನ್ಸ್ಗಳು ರಿಲೇಟೆಡ್ ಆಗು ಇಲ್ಲಿ ಬರುತ್ತೆ. ಮಳೆ, ಹವಾಮಾನ ಮತ್ತು ವಾಯುಗುಣ, ಕ್ಲೈಮೇಟ್ ಆ್ಯಂಡ್ ವೆದರ್ ರಿಲೇಟೆಡ್ ಆಗಿ ಇಲ್ಲಿ ಸ್ಟಡಿ ಮಾಡ್ತೀರಾ. ಆನಂತರ ನೀವು ಚಾಪ್ಟರ್ 6ರಲ್ಲಿ ಜಲಗೋಳದ ಬಗ್ಗೆ, ಹೈಡ್ರೋಸ್ಫಿಯರ್ ಬಗ್ಗೆ ವರ್ಕೌಟ್ ಮಾಡ್ತೀರಾ. ಹೈಡ್ರೋಸ್ಫಿಯರಲ್ಲಿ ಸಾಗರ ಹೇಗಿದೆ, ಎಷ್ಟು ಸಾಗರಗಳು ಬರ್ತವೆ, ಸಾಗರದಲ್ಲಿ ಲವಣತೆ ಹೇಗಿದೆ, ಲವಣತೆ ಅಂದರೆ ಉಪ್ಪಿನ ಅಂಶ ಇರುತ್ತಲ್ಲ ಅದು ಹೇಗೆ ಕ್ರಿಯೇಟ್ ಆಗುತ್ತೆ, ಸಾಗರದ ನೀರು ಕೂಡ ಮೂಮೆಂಟಲ್ಲಿದೆ. ಸಾಗರದಲ್ಲಿ ಒಂದು ಫುಟ್ಬಾಲ್ ಹಾಕಿ ಬಂದ್ವಿ ಅಂತಂದರೆ ಅಲ್ಲೇ ಏನು ಸಮುದ್ರ ತೀರಕ್ಕೆ ಬಂದು ಬೀಳಲ್ಲ. ಅದು ಆಸ್ಟ್ರೇಲಿಯಾ ಸಮುದ್ರದಲ್ಲಿ ಹಾಕಿದ ಫುಟ್ಬಾಲು ಇಂಡಿಯಾ ಕಡೆ ಬಂದುಬಿಡ್ಬೋದು. ಅಂದರೆ ಸಮುದ್ರದ ನೀರು ಕೂಡ ಮೂಮೆಂಟಲ್ಲಿದೆ. ಆ ಮೂಮೆಂಟ್ ಹೇಗಾಗತ್ತೆ ಅಂತೇಳಿ. ಆಮೇಲೆ ಟೈಡ್ಸ್ಗಳು, ಉಬ್ಬರವಿಳಿತ, ಏನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕಾಲದಲ್ಲಿ ಟೈಡ್ಸ್ಗಳು ಹೈ ಟೈಡ್ಸ್ ಇರುತ್ತೆ, ಬೇರೆ ಟೈಮಲ್ಲಿ ಕೂಡ ಟೈಡ್ಸ್ ಇರುತ್ತೆ. ಸಮುದ್ರಕ್ಕೆ ಯಾವತ್ತೇ ಹೋಗಿ ವೇವ್ಸ್, ಅಲೆಗಳು ಬರ್ತಾ ಇರುತ್ತೆ, ಟೈಡ್ಸ್ ಬರ್ತಾ ಇರುತ್ತೆ. ಯಾಕೆ ಬರ್ತಾ ಇದೆ? ಸೂರ್ಯನ ಗ್ರಾವಿಟಿನ, ಚಂದ್ರನ ಗ್ರಾವಿಟಿನ, ಸೂರ್ಯಚಂದ್ರ ಇಬ್ಬರು ಗ್ರಾವಿಟಿನ,
ಈ ರೀಸನ್ನಾಗಿ ಮಾಡ್ತೀವಿ. ಮತ್ತು ಸಾಗರಗಳನ್ನು ರಕ್ಷಣೆ ಮಾಡಬೇಕು, ಸಂರಕ್ಷಣೆ ಏನು ಭೂಮಿಯಲ್ಲಿ ಮೇಲ್ಭಾಗದಲ್ಲಿ ನಾವು ಮರಗಳನ್ನು ಕಾಪಾಡಬೇಕು, ಪರಿಸರ ಕಾಪಾಡಬೇಕು ಅಂತೀವಿ. ಓಷನ್ ಕೂಡ ಒಂದು ಪರಿಸರದ ಭಾಗ, ಅದರ ಸಂರಕ್ಷಣೆ ರಿಲೇಟೆಡಾಗಿ ವರ್ಕ್ ಮಾಡ್ತೀವಿ. ಆ್ಯಂಡ್ ದೆನ್ ಜೀವಗೋಳ ಬಯೋಸ್ಪೇರ್ ರಿಲೇಟೆಡಾಗಿ ಬಯೋಸ್ಪೇರಲ್ಲಿ ಬಯೋಮ್ಸ್ಗಳೇನು, ಹೇಗಿರ್ತವೆ ಬಯೋಮ್ಸ್ಗಳು, ಆ ರಿಲೇಟೆಡಾಗಿ ಇರುತ್ತೆ. ತುಂಬ ಭಾಳ ಇಲ್ಲ, ಒಂದು 100 ಪೇಜಲ್ಲಿ ನಿಮಗೆ ಫಿಸಿಕಲ್ ಜಾಗ್ರಫಿ ಆಫ್ ದ ವರ್ಲ್ಡ್ ಕಂಪ್ಲೀಟಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನ ಇಲ್ಲಿ ಮಾಡಲಾಗತ್ತೆ. ತುಂಬ ಚೆನ್ನಾಗಿದೆ, ಕ್ರಿಸ್ಪ್ ಆಗಿದೆ. VAO PDO KS ಬೇಸಿಕ್ ಲರ್ನರ್ಸ್ಗಳು ಇದನ್ನ ವರ್ಕೌಟ್ ಮಾಡ್ಬೋದು. ಅದಾಗ್ತಿದ್ದಂಗೆ ಕಂಟಿನ್ಯೂ ಆಗುತ್ತೆ. ಭಾರತದ ಪ್ರಾಕೃತಿಕ ಪರಿಸರ, ಇಂಡಿಯಾ ರಿಲೇಟೆಡ್ ಆಗಿ, ಇಂಡಿಯಾದ ಲೊಕೇಶನ್ ಎಲ್ಲಿದೆ, ಅದರ ಪರಿಸರ ಏನು ಅನ್ನೋ ವಿಚಾರವಾಗಿ, ಪ್ರಾಕೃತಿಕ ವಿಭಾಗಗಳು, ನದಿ ಸಿಸ್ಟಮ್, ರಿವರ್ ಸಿಸ್ಟಮ್ ರಿಲೇಟೆಡಾಗಿ ಬರುತ್ತೆ. ಭಾರತದಲ್ಲಿ ಕ್ಲೈಮೇಟ್ ಹೇಗಿದೆ, ಮಣ್ಣುಗಳು ಹೇಗಿದೆ, ಅರಣ್ಯ ಹೇಗಿದೆ, ಅರಣ್ಯ ಸಂರಕ್ಷಣೆ, ಜೈವಿಕ ಧಾಮಗಳು, ಬಯೋಸ್ಪೇರ್ ರಿಸರ್ವ್ಗಳು, ನ್ಯಾಷನಲ್ ಪಾರ್ಕ್ಗಳು ರಿಲೇಟೆಡಾಗಿ ಕೂಡ ಇಲ್ಲಿ ವರ್ಕೌಟ್ ಮಾಡ್ತಾ ಬರ್ತೀವಿ. ಹಾಗೆ ನೈಸರ್ಗಿಕ ವಿಕೋಪಗಳ ಬಗ್ಗೆ, ನ್ಯಾಚುರಲ್ ಡಿಸಾಸ್ಟರ್ಸ್ಗಳೇನಾಗ್ತವೆ ಅದ್ರ ರಿಲೇಟೆಡಾಗಿ ವರ್ಕೌಟ್ ಮಾಡ್ತೀವಿ. ಇದಿಷ್ಟೇ. ಇಲ್ಲೊಂದು 60 ಪೇಜ್ ಇದೆ ಅಷ್ಟೇ, 60 ಪೇಜಸ್. ಈ 160 ಪೇಜ್ಗಳನ್ನು ನೀವು ಓದ್ಕೊಂಡ್ಬಿಟ್ರಿ ಅಂದರೆ ಒಂದು ಬೇಸಿಕ್ ನಾಲೆಡ್ಜ್ ಬರುತ್ತೆ. ದಿನಕ್ಕೆ 50 ಪೇಜ್ ಓದಿದ್ರು 3 ದಿವಸಕ್ಕೆ ಓದಿ ಮುಗಿಸ್ಬೋದು. ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಮಜಾ ಕೊಡುತ್ತೆ ಈ ಸಬ್ಜೆಕ್ಟು. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಜಾಗ್ರಫಿಯನ್ನು PUನಲ್ಲಿ ಹೆಚ್ಚು ಇಲ್ಲೇ ಇಲ್ಲ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಜಾಗ್ರಫಿ ಸಬ್ಜೆಕ್ಟೇ ಇರಲ್ಲ. ಬಟ್ ಇದು ಅತ್ಯಂತ ದಮ್ಮಿರೋ ಸಬ್ಜೆಕ್ಟ್. ಇದು ಕಲ್ತ್ಕೊಂಡ್ರೆ ಅಂದರೆ ನಿಮಗೆ ಸೈನ್ಸ್ನ ಫಿಸಿಕ್ಸ್ ಮೇಲೆ ಗ್ರಿಪ್ ಸಿಗುತ್ತೆ. ಮತ್ತು ಯಾವುದಕ್ಕೆ ಆದರೂ ಎನಿ ಸಬ್ಜೆಕ್ಟ್, ಹಿಸ್ಟ್ರಿ ಕಲಿಬೇಕು ಅಂದರೆ ಇದ್ರ ಲಿಂಕ್ ಇರಬೇಕು, ಎಕನಾಮಿಕ್ ಕಲಿಬೇಕು ಅಂದರೆ ಲಿಂಕ್ ಇರಬೇಕು, ಪೊಲಿಟಿಕ್ ಕಲಿಬೇಕು ಅಂದರೆ ಯಾಕೆ ಅದು ಜಾಗ್ರಫಿಕಲ್ ಕಾರಣಕ್ಕೆ ಆ ಥರ ಪೊಲಿಟಿಕಲ್ ಸಿಚುವೇಶನ್ ಇದೆ ಅಂತ ಜಿಯೋ ಪಾಲಿಟಿಕಲ್ ಆಗಿ ನಾವು ಅರ್ಥ ಮಾಡ್ಕೋಬೋದಾಗತ್ತೆ. ಹಾಗಾಗಿ ಒಳ್ಳೆ ಸಬ್ಜೆಕ್ಟ್ ಇದೆ. 160 ಪೇಜನ್ನು ಒಂದು 3 ಡೇಸಲ್ಲಿ 50 ಪೇಜ್ 55 ಪೇಜು ತಗೊಂಡು ಮುಗಿಸೋಂಥ ಪ್ರಯತ್ನ ಮಾಡ್ಬೋದು. ನೆಕ್ಸ್ಟ್ ಇಲ್ಲೊಂದು ಚಾಪ್ಟರ್ ಇದೆ, ನಕ್ಷಾಶಾಸ್ತ್ರ ಅಂತ. ಈ ನಕ್ಷಾಶಾಸ್ತ್ರ ಮ್ಯಾಪ್ ರಿಲೇಟೆಡಾಗಿ, ಮ್ಯಾಪ್ ರೀಡಿಂಗ್ ರಿಲೇಟೆಡಾಗಿ ಟಾಪಿಕ್ ಇದೆಯಲ್ಲ, ಇದು ಅಷ್ಟು ನಾಟ್ ನೆಸರಿ. ಇದೊಂಥರ ಪ್ರಾಕ್ಟಿಕಲ್ಲು. ಇದು ಎಕ್ಸಾಮ್ ರಿಲೇಟೆಡಾಗಿ ನಮಗೇನು ಅಗತ್ಯ ಇಲ್ಲ ಅನಿಸುತ್ತೆ. ಅದು ನಿಮಗೇನಾದ್ರು ಟೈಮ್ ಇದ್ದರೆ ಒಂದ್ಸರಿ ಗ್ಲ್ಯಾನ್ಸ್ ಮಾಡಿ, ಬಟ್ ನಾಟ್ ಮೋರ್ ಯೂಸ್ಫುಲ್. ಇದೊಂದಿದೆ, ಈ ಚಾಪ್ಟರ್ನ ಬೇಕಾದ್ರೆ ಯು ಕ್ಯಾನ್ ಅವಾಯ್ಡ್, ಬಿಟ್ಬಿಡ್ಬೋದು. ಮೇಲಿನ 160 to 170 ಪೇಜ್ ಇದೆಯಲ್ಲ, ಇಷ್ಟು ವರ್ಕೌಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು ಕಮ್ಯಾಂಡ್ ಬರುತ್ತೆ ಈ ಸಬ್ಜೆಕ್ಟಲ್ಲಿ. 8th ಸ್ಟ್ಯಾಂಡರ್ಡಲ್ಲಿ, 9th ಸ್ಟ್ಯಾಂಡರ್ಡಲ್ಲಿ, 10th ಸ್ಟ್ಯಾಂಡರ್ಡಲ್ಲಿ ಬೇರೆ ಬೇರೆ ಪುಸ್ತಕದಲ್ಲಿ ಓದ್ಕೊಂಬರೋದನ್ನ ಇಲ್ಲಿ ಸಮರೈಸ್ ಮಾಡಿ ಕೊಡಲಾಗಿದೆ. ಹಾಗಾಗಿ ಇದನ್ನು ಒಂದು ಸರಿ ಓದ್ಕೊಂಡ್ಬಿಟ್ರೆ ಒಂದು ಗ್ರಿಪ್ ಬರುತ್ತೆ ಅಂತೇಳಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಇದನ್ನು ಮುಗಿಸೋಂಥ ಪ್ರಯತ್ನ ಮಾಡೋಣ. ಚಾಪ್ಟರ್ 1 ಭೂಗೋಳಶಾಸ್ತ್ರ ಒಂದು ಅಧ್ಯಯನ. ಇದು ಎಲ್ಲ ಸಬ್ಜೆಕ್ಟು ಓದುವವ್ರಿಗೆ, ನೀವು ಫಿಸಿಕ್ಸ್ ಆದರೂ ಓದ್ರಿ, ಕೆಮಿಸ್ಟ್ರಿ ಓದ್ರಿ, ಎನಿ ಸಬ್ಜೆಕ್ಟ್ ನೀವು PUಗೆ ಹೋದಾಗ ಆ ಸಬ್ಜೆಕ್ಟ್ನ ಲೆಕ್ಚರರ್ಗಳು ಬಂದು ನಮ್ಮ ಸಬ್ಜೆಕ್ಟು ಇದೊಂಥರ ಪವರ್ಫುಲ್ ಸಬ್ಜೆಕ್ಟು, ಇದು ಎಲ್ಲದಕ್ಕೂ ತಾಯಿ ಇದ್ದಂತೆ, ಇದಿಲ್ಲದೆ ಬೇರೆದು ಕಲಿಯೋಕ್ಕಾಗಲ್ಲ, ಇದು ಇಷ್ಟು ಸ್ಕೋಪ್ ಇದೆ ಅಂತ ಡಿಸ್ಕಸ್ ಮಾಡ್ತಾರೆ. ಆಲ್ ಸಬ್ಜೆಕ್ಟ್ ಸೇಮ್ ಸ್ಟೋರಿ, ಇಲ್ಲೇನು ವ್ಯತ್ಯಾಸ ಇಲ್ಲ. ಹಿಸ್ಟರಿ ಸರ್ ಬಂದವರು ಹಿಸ್ಟ್ರಿ ಅದೇ ಕತೆ ಹೇಳ್ತಾರೆ, ಎಕಾನಮಿನವರು ಎಕಾನಮಿಕ್ ಕತೆ ಹೇಳ್ತಾರೆ. ವಿತೌಟ್ ಮನಿ ನಥಿಂಗ್ ಅಂತ ಅವ್ರು ಹೇಳ್ತಾರೆ ಎಕನಾಮಿಕ್ಸ್ನವರು. ಹಾಗೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ತನ್ನದೇ ಆದ ಒಂದು ಗೌರವ ಇದೆ. ಆ ಗೌರವದ ರಿಲೇಟೆಡಾಗಿ ಈ ಚಾಪ್ಟರ್ಲ್ಲಿ ಬರುತ್ತೆ. ನಾವಿಲ್ಲಿ ಏನಿಲ್ಲ, ಜಾಗ್ರಫಿ ಅನ್ನೋ ಪದ ಜಿಯೋಸ್ ಮತ್ತು ಗ್ರಾಫೋಸ್ ಪದಗಳಿಂದ ಗ್ರೀಕಿಂದ ಬಂದಿದೆ ಅನ್ನೋದು ಬಿಟ್ಟರೆ ಮತ್ತು ಇಲ್ಲೇನು ಹೆಚ್ಚಾಗಿ ನಾವು ನೋಡೋಂಥದ್ದು ಏನೂ ಇರಲ್ಲ. ಈ ನಾರ್ಮಲಿ ನೋಡ್ತೀರಿ ಸಮಗ್ರ ಅಧ್ಯಯನವಾಗಿ ಭೂಗೋಳಶಾಸ್ತ್ರ ಬೇರೆ ಬೇರೆ ಶಾಸ್ತ್ರಗಳೊಂದಿಗೆ ಹೇಗೆ ಸಂಬಂಧ ಹೊಂದಿದೆ ಅನ್ನೋ ರಿಲೇಟೆಡಾಗಿ ಇಲ್ಲೊಂದು ಮ್ಯಾಪ್ ಕೊಡಲಾಗುತ್ತೆ. ಈಗ ಹೈಡ್ರಾಲಜಿ ಇದೆ, ಜಲವಿಜ್ಞಾನ. ಹೈಡ್ರಾಲಜಿಗೆ ಸಾಗರ ಭೂಗೋಳಶಾಸ್ತ್ರ. ಕ್ಲೈಮೆಟಾಲಜಿ ಇದೆ, ವಾಯುಗುಣ ವಿಜ್ಞಾನ. ಭೂಗರ್ಭಶಾಸ್ತ್ರ, ಭೂರಚನಾಶಾಸ್ತ್ರ. ನೀವು ಎನಿ ಸಬ್ಜೆಕ್ಟ್, ಪ್ರಾಣಿ ಶಾಸ್ತ್ರ, ಜಾಲಜಿ, ಪ್ರಾಣಿ ಭೂಗೋಳಶಾಸ್ತ್ರ, ಸಸ್ಯಶಾಸ್ತ್ರ, ದಟ್ ಈಸ್ ಸಸ್ಯ ಭೂಗೋಳಶಾಸ್ತ್ರ, ಎಲ್ಲ ಸಬ್ಜೆಕ್ಟು ನಮ್ಮ ಜಾಗ್ರಫಿಯಿಂದನೇ ರೂಪಿತಗೊಂಡಿದೆ ಅನ್ನೋ ರೀತಿಯಲ್ಲಿ ಒಂದು ಅನಾಲಿಸಿಸ್ ಮಾಡಲಾಗುತ್ತೆ. ಇಲ್ಲಿ ಏನು ಭಾಳ ನೀವು ತಿಳ್ಕೊಳ್ಳೋಂಥದ್ದೇನಿಲ್ಲ, ಎಲ್ಲ ಸಬ್ಜೆಕ್ಟ್ಗೂ ಈ ಥರದ ಒಂದು ಘನತೆ, ಗೌರವ ಇರುತ್ತೆ ಅನ್ನೋದು ಗೊತ್ತಿದ್ರೆ ಸಾಕು. ಇದರಲ್ಲಿ ಶಾಖೆಗಳು, ಬ್ರ್ಯಾಂಚಸ್ ರಿಲೇಟೆಡಾಗಿ ಬಂದಾಗ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಬೆಟರ್. ಏನು ಬ್ರ್ಯಾಂಚಸ್ ಅಂತ ಅಂದರೆ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂದರೆ ಏನು ಇಲ್ಲಿನ ಫಿಸಿಕಲ್ ಫೀಚರ್ಸ್, ಭೌತಿಕವಾದ ಪರಿಸರ ಇದೆ, ಅದರ ರಿಲೇಟೆಡ್ ಆದಂಥ ಅಧ್ಯಯನವನ್ನು ಇಲ್ಲಿ ಮಾಡಲಾಗತ್ತೆ. ಮಾನವ ಭೂಗೋಳಶಾಸ್ತ್ರ ಅಂದರೆ ಹ್ಯೂಮನ್ ಟಚ್ಚಿಂದ, ಹ್ಯೂಮನ್ ಇಂಟರ್ಫಿಯರೆನ್ಸಿಂದ ಏನಾಗ್ತಾಯಿದೆ ಜಾಗ್ರಫಿನಲ್ಲಿ ಅನ್ನೋ ರಿಲೇಟೆಡಾಗಿ, ಜನಸಂಖ್ಯೆ ರಿಲೇಟೆಡ್ ಆಗಿರ್ಬೋದು, ಕಲ್ಚರ್ ರಿಲೇಟೆಡ್ ಆಗಿರ್ಬೋದು, ಹಿಸ್ಟರಿ ಆಗಿರ್ಬೋದು, ಜಿಯೋ ಪಾಲಿಟಿಕ್ಸ್ ರಿಲೇಟೆಡ್ ಆಗಿರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ, ಎಕಾನಮಿ ರಿಲೇಟೆಡ್ ಆಗಿ, ಇಂಡಸ್ಟ್ರಿ ರಿಲೇಟೆಡ್ ಆಗಿ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತೀವಿ. ಇದೆಲ್ಲದು ಮಾನವ ಭೂಗೋಳಶಾಸ್ತ್ರ. ನಾವೇನು ಮಾಡ್ತಾಯಿದ್ವಿ ಬೇರೆ ಎಕ್ಸಾಮ್ಗಳಲ್ಲಿ, ಸಿಂಪಲಾಗಿ ಫಿಸಿಕಲ್ ಜಾಗ್ರಫಿ ಕಲ್ತ್ಕೊಂಡು ನಾನು ಕಲ್ತ್ಬಿಟ್ಟೆ ಅಂತ. ಅದರ ಆಚೆಗೆ ಹ್ಯೂಮನ್ ಜಾಗ್ರಫಿ ಕೂಡ ಇವತ್ತಿನ ಪರೀಕ್ಷೆಗಳಲ್ಲಿ 6:4 ವೆಯ್ಟೇಜಲ್ಲಿ ಬರ್ತಾಯಿದೆ. ಈ ಕಡೆ 6 ಬಂದರೆ ಈ ಕಡೆ 4 ಬರ್ತಾಯಿದೆ. ಮಿನಿಮಮ್ 2 ಅಂತೂ ಬರ್ತಾಯಿದೆ ಈ ಕಡೆಯಲ್ಲಿ. ಹಾಗಾಗಿ
ಹ್ಯೂಮನ್ ಜಾಗ್ರಫಿ ಕೂಡ ನಾವು ವರ್ಕ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಜೀವ ಭೂಗೋಳಶಾಸ್ತ್ರ ಅಂಥೇಳಿ ಇದು ಕೂಡ ನಾವು ಎನ್ವೈರ್ಮೆಂಟ್ ಎಕಾಲಜಿ ಅಂತೀವಲ್ಲ ಆ ಥರದಲ್ಲಿ ಸಸ್ಯ ಭೂಗೋಳಶಾಸ್ತ್ರ, ಪ್ರಾಣಿ ಭೂಗೋಳಶಾಸ್ತ್ರ, ಇದು ಏನು ಎಕಾಲಜಿ ಓದ್ತೀವಲ್ಲ ಅದರ ಬೇಸಿಕ್ ವರ್ಷನನ್ನು ಇಲ್ಲಿ ಕಲ್ತ್ಕೊಂಡ್ಬರ್ತೀವಿ. ಇದು ತುಂಬ ಇಂಪಾರ್ಟೆನ್ಸ್ ಇದೆ, ಹಾಗೆ ಹೀಗೆ ಅಂತೇಳಿ ಫಸ್ಟ್ ಚಾಪ್ಟ್ರಲ್ಲಿ ಓದ್ತೀವಿ. ಇಷ್ಟು ಮುಗಿದೋಯ್ತು. ಇದನ್ನ ಜಸ್ಟ್ ಒಂದು 10 ಮಿನಿಟಲ್ಲಿ ಗ್ಲ್ಯಾನ್ಸ್ ಮಾಡ್ಕೊಂಡ್ರೆ ಸಾಕು. ಚಾಪ್ಟರ್ 2ಗೆ ಬಂದಾಗ ನಿಜವಾದ ಫೆಸ್ಟಿವಲ್ ಸ್ಟಾರ್ಟ್ ಆಗುತ್ತೆ. ಭೂಮಿ ಒಂದು ಗ್ರಹ, ಭೂಮಿ ಒಂದು ಪ್ಲ್ಯಾನೆಟ್ ಅನ್ನೋ ರಿಲೇಟೆಡ್ ಆಗಿ ಬಂದಾಗ 4.6 ಬಿಲಿಯನ್ ವರ್ಷಗಳ ಹಿಂದೆ, ಬಿಲಿಯನ್ ಮೀನ್ಸ್ 100 ಕೋಟಿ, 4.6 ಅಂದರೆ 460 ಕೋಟಿ ವರ್ಷಗಳ ಹಿಂದೆ ಭೂಮಿ ರಚನೆಯಾಗಿದೆ ಅಂತ ಅಂದಾಜು ಮಾಡಲಾಗತ್ತೆ. ಇದಕ್ಕೆ ಮತ್ತು ಬೇಸಿಕ್ ಸ್ಟೋರಿ ಇರುತ್ತೆ. ಬಿಗ್ ಬ್ಯಾಂಗ್ ಥಿಯರಿ ಓದಿರ್ತೀರ. ಒಂದು ಆಕಾಶ ಕಾಯ ಇತ್ತು, ಅದು ಮಹಾಸ್ಫೋಟಗೊಳ್ತು. ಮಹಾಸ್ಫೋಟಗೊಂಡಾಗ ಜಗತ್ತು ಸೃಷ್ಟಿಯಾಯಿತು, ಏನು ಯೂನಿವರ್ಸ್ ಸೃಷ್ಟಿಯಾಯಿತು. ಯೂನಿವರ್ಸ್ನಲ್ಲಿ ಸೋಲಾರ್ ಸಿಸ್ಟಮ್ ಬರುತ್ತೆ. ಸೋಲಾರ್ ಸಿಸ್ಟಮ್ನಲ್ಲಿ ಬೇರೆ 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 ಕಣಗಳು ಬರ್ತಾವಲ್ಲ, ಭಾಗಗಳು, ಅವೇ ನಾವು ಪ್ಲ್ಯಾನೆಟ್ಸ್ ಅಂತ ಕರಿತೀವಿ. ಸೌರವ್ಯೂಹದ ಒಂದು ಭಾಗವಾಗಿ ಭೂಮಿ ಬರುತ್ತೆ. ಇವೆಲ್ಲವೂ ಮೂಲತಃ ಶುರುವಾಗೋದು ಬಿಗ್ ಬ್ಯಾಂಗ್ ಸಿದ್ಧಾಂತದಿಂದ. ಯೂನಿವರ್ಸ್ ನಂತರ ಭೂಮಿ ಸ್ಟಾರ್ಟ್ ಆಗುತ್ತೆ. ಆ ರಿಲೇಟೆಡಾಗಿ ವರ್ಕ್ ಮಾಡ್ತೀವಿ. ಈ ಭೂಮಿಗೆ ಬಂದಾಗ ವೆರಿ ಇಂಪಾರ್ಟೆಂಟು, ಇದೊಂದು ಜಲಾವೃತ ಗ್ರಹ, ನೀಲಿ ಗ್ರಹ, ಮಾನವ ನಿರ್ಮಿತ ಹಸಿರುಮನೆ ಗ್ರಹ, ಜೀವಿ ಗ್ರಹ, ವಿಶಿಷ್ಟ ಗ್ರಹ ಅಂತ ಡಿಫ್ರೆಂಟಾಗಿ ಕರಿತೀವಿ. ಬಿಕಾಸ್ ನಾವು ಸ್ಪೇಸಿಂದ ನೋಡಿದಾಗ ಇದು ನೀರು ಹೆಚ್ಚಾಗಿರೋದ್ರಿಂದ ಬ್ಲೂಯಿಶ್ ಕಾಣುತ್ತೆ ಅಂತ ನೀಲಿ ಗ್ರಹ ಅಂತ ಕರಿತೀವಿ. ನೀರಿನ ಪ್ರಮಾಣ ಹೆಚ್ಚು, 70 ಭಾಗ ನೀರಿದೆ, ಹಾಗಾಗಿ ನೀಲಿ ಗ್ರಹ ಅಂತ ಕರಿತೀವಿ. ಇಷ್ಟು ಗೊತ್ತಿದ್ರೆ ಸಾಕು. ಬಟ್ ಇಲ್ಲಿ ಇಂಪಾರ್ಟೆಂಟ್ ವರ್ಕೌಟ್ ಸ್ಟಾರ್ಟ್ ಆಗೋದು ಅದರ ರಿಲೇಟೆಡ್ ಆದ ಡಾಟಾಗಳು ಬಂದಾಗ. ಇದು ಸ್ಪೆಸಿಫಿಕ್ ನಾಲೆಡ್ಜ್ ಇರಬೇಕಾಗತ್ತೆ. ಹೇಗಿರಬೇಕು ಅಂತ ಅಂದರೆ ಭೂಮಿಯ ಶೇಪ್ ಏನು ಅಂತ, ವಿಚ್ ಶೇಪ್, ಭೂಮಿ ಯಾವ ಶೇಪಲ್ಲಿದೆ. ನಾವು ಸುಮ್ಮನೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೋತೀವಿ, ಭೂಮಿ ದುಂಡಾಗಿದೆ ಅಂತ ಅನ್ಕೋತೀವಿ. ಇದು ದುಂಡಾಗಿಲ್ಲ ಅಂಥೇಳಿ 200-300 ವರ್ಷದ ಹಿಂದೆ ಡಿಸ್ಕಸ್ ಆಗಿದೆ. ಸರ್ ಐಸಾಕ್ ನ್ಯೂಟನ್ ಅವರೇ ಇದರ ರಿಲೇಟೆಡ್ ಆಗಿ ಇದು ಧ್ರುವ ಪ್ರದೇಶದಲ್ಲಿ ಚಪ್ಪಟೆಯಾಗಿದೆ, ಧ್ರುವ ಪ್ರದೇಶದಲ್ಲಿ ಸ್ವಲ್ಪ ಹೊತ್ಕೊಂಡಿದೆ, ಇದೇನು ಮಧ್ಯ ಸಮಭಾಜಕ ವೃತ್ತ ಭಾಗದಲ್ಲಿ ಸ್ವಲ್ಪ ಉಬ್ಕೊಂಡಿದೆ. ಅಂದರೆ ನೋಡೋದಕ್ಕೆ ಇದು ದುಂಡಾಗಿ ಕಾಣ್ತಾ ಇರುತ್ತೆ. ನಮ್ಮ ಮ್ಯಾನುಫ್ಯಾಕ್ಚರರ್ ಸ್ವಲ್ಪ ಡಿಫೆಕ್ಟಲ್ಲಿ ಮಾಡಿರ್ಬೋದು, ಬಟ್ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಊದ್ಕೊಂಡಿದೆ, ಇಲ್ಲಿ ಸ್ವಲ್ಪ ಚಪ್ಪಟೆಯಾಗಿದೆ ಅನ್ನೋ ರಿಲೇಟೆಡಾಗಿ ಕರಿತೀವಿ. ಇದರ ಶೇಪನ್ನು ಭೂಮ್ಯಾಕಾರ ಅಥವಾ ಜಿಯಾಯ್ಡ್ ಅಂತ ಕರಿತೀವಿ. ಕಿತ್ತಳೆ ಹಣ್ಣಿನ ಆಕಾರ ಅಂದರೆ ಕಿತ್ತಳೆ ಹಣ್ಣು ಮೇಲೆ ಕೆಳಗೆ ತಗ್ಗಿರುತ್ತೆ, ಆ ಥರ ಇಲ್ಲಿ ತಗ್ಗಿಲ್ಲ, ಆರೆಂಜ್ ಆಕೃತಿ ತಪ್ಪದು. ಹಾಗಾಗಿ ಇದನ್ನು ಜಿಯಾಯ್ಡ್ ಶೇಪ್ ಅಂತ ಕರಿಬೇಕು ಅಂತ ತಿಳಿಸಲ್ಪಟ್ಟು ಈಗ ಸದ್ಯಕ್ಕೆ ಇದನ್ನ ಜಿಯಾಯ್ಡ್ ಶೇಪ್ ಅಥವಾ ಭೂಮ್ಯಾಕಾರ ಅಂತಲೇ ಕರಿತೀವಿ. ಭೂಮ್ಯಾಕಾರ ಅಂತ ಪ್ರೂವ್ ಮಾಡೋದಕ್ಕೆ ನೀವೇನು ಆಧಾರ ಕೊಡ್ತೀರಾ ಅಂತ ಅಂದರೆ, ಭೂಮಿಯಲ್ಲಿ ಮಧ್ಯಭಾಗದಲ್ಲಿ ಇದೆಯಲ್ಲ, ಈ ಭಾಗದಲ್ಲಿ ಇದರ ರೇಡಿಯಸ್ಗೆ ಹೋದಾಗ, ರೇಡಿಯಸ್ ಹಿಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೋದರೆ 12,756 12,756 ಕಿಲೋಮೀಟ್ರ್ ರೇಡಿಯಸ್ ಇದೆ. ಆ್ಯಂಡ್ ಧ್ರುವದ ಕಡೆ ಇಲ್ಲಿಂದ ಇಲ್ಲಿಗೆ ಹಿಡಿದ್ರೆ, ಇಲ್ಲಿಂದ ಇಲ್ಲಿಗೆ ಹೋದಾಗ ನಾವು 12,714 12,714 ಅಲ್ಲಿಗೆ ಸುಮಾರು 42 ಕಿಲೋಮೀಟರ್ನಷ್ಟು ಕಡಿಮೆ ಬರುತ್ತೆ ರೇಡಿಯಸ್. ಮತ್ತು ಇದು ಏನು ಸರ್ಕಂಫರೆನ್ಸ್ಗೆ ಬಂದಾಗ 40,000 ಸಮಥಿಂಗಲ್ಲಿ ಬರುತ್ತೆ. ಅದನ್ನು ಕೂಡ ನಾವು ಮುಂದಿನ ಪೇಜಲ್ಲಿ ನೋಡ್ತಾ ಬರ್ತೀವಿ. ಈಗ ಪಾಯಿಂಟ್ ನಂಬರ್ 1 ಬರೋಣ. ಇದು ದುಂಡಾಗೆ ಅಥವಾ ಜಿಯಾಯ್ಡ್ ಶೇಪಲ್ಲಿ ಇದೆ ಅನ್ನೋಕ್ಕೆ ಏನು ಕಾರಣಗಳನ್ನು ಕೊಡ್ತೀರಾ ಅಂತ, ರೀಸನ್ಸ್ ಏನು ಕೊಡ್ತೀರಾ, ವಿಟ್ನೆಸ್ ಏನು ಕೊಡ್ತೀರಾ, ಸಾಕ್ಷ್ಯಗಳೇನು ಕೊಡ್ತೀರಾ ನೋಡೋದಾದರೆ, ಆಕಾಶಕಾಯಗಳು ಗೋಳಾಕಾರವಾಗಿ ಕಾಣ್ತಾ ಇರ್ತವೆ, ಅದೇ ಥರ ಭೂಮಿ ಕೂಡ ಗೋಳಾಕಾರವಾಗಿದೆ ಅಂಥೇಳಿ ಒಂದು ಸ್ಟೇಟ್ಮೆಂಟಿಗೆ ಬರ್ತೀವಿ. ಇನ್ನು ಗ್ರಹಣಗಳ ಸಮಯದಲ್ಲಿ ಅದರ ನೆರಳು ಬೇಸಲ್ಲಿ, ನೆರಳು ದುಂಡಾಗಿ ಬೀಳ್ತಾ ಇರೋದ್ರಿಂದ ಸರ್ಕಲ್ ಬೇಸಲ್ಲಿ ದುಂಡಾಗಿದೆ ಅಂತ ಹೇಳ್ತೀವಿ. ಸೂರ್ಯೋದಯ ಸೂರ್ಯಾಸ್ತ ಟೈಮಲ್ಲೂ ಅಷ್ಟೇ ಬೆಳಕು ಮೊದಲು ಆರಂಭ ಆಗುತ್ತೆ, ಆನಂತರ ಸೂರ್ಯ ಕಂಡು ಬರ್ತಾನೆ. ಆಮೇಲೆ ಸೂರ್ಯ ಮುಳುಗಿದ ಬಹುಹೊತ್ತಿನ ತನಕನೂ ಬೆಳಕಿರುತ್ತೆ. ಈ ಕಾರಣಕ್ಕೆ ನಾವೇನಂತ ಕರಿತೀವಿ, ಇದು ದುಂಡಾಗಿದೆ ಅಂತ ತೀರ್ಮಾನಕ್ಕೆ ಬರ್ತೀವಿ. ಭೂ ಪರ್ಯಟನೆ ಮಾಡಬೇಕಾದ್ರೆ ಒಂದು ಕಡೆಯಿಂದ ಆರಂಭ ಮಾಡಿದ ವ್ಯಕ್ತಿ ಒಂದು ಸುತ್ತು ಅಂದರೆ ಹೋದ ನಂತರ ಈ ಜಾಗದಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅಲ್ಲಿಗೆ ಬರ್ತಾನೆ, ಹೀಗೋದ್ರೂ ಅಲ್ಲಿಗೆ ಬರ್ತಾನೆ, ಹೀಗೋದ್ರೂ ಅಲ್ಲಿಗೆ ಬರ್ತಾನೆ, ಒಂದು ರೌಂಡ್ ಸುತ್ತಿ ಅದೇ ಸ್ಪಾಟಿಗೆ ಬರೋದ್ರಿಂದ ಹೀಗೆ ಒಂದಷ್ಟು ರೀಸನ್ಸ್ ಕೊಡ್ತಾರೆ. ಇವತ್ತೇನು ನಾಟ್ ನೆಸರಿ, ಬಿಕಾಸ್ ಬೇರೆ ಗ್ರಹಕ್ಕೆಲ್ಲ ಹೋಗ್ತಾ ಇದ್ದೀವಿ, ನಮ್ಮ ಸ್ಯಾಟಲೈಟ್ಗಳಿದೆ, ಸ್ಯಾಟಲೈಟ್ ಇಮೇಜಿಂಗ್ ತೊಗೊಂಡ್ರೆ ಸಾಕು ಇದು ಯಾವ ಶೇಪ್ ಇದೆ ಗೊತ್ತಾಗುತ್ತೆ. ಮೊದಲೆಲ್ಲ ಈ ಥರ ಪ್ರೂವ್ ಮಾಡೋದಕ್ಕೆ ಹಲವು ರೀಸನ್. ಬೆಡ್ಫೋರ್ಡ್ ಪ್ರಯೋಗಗಳು ಅಂತ ಒಂದು ಮಾಡ್ತಾರೆ. ಈ ಬೆಡ್ಫೋರ್ಡ್ ಲೆವೆಲ್ ಪ್ರಯೋಗ, ಒಂದು ಕಂಬ 3 ಕಂಬಗಳನ್ನು ಹೋಗೋದು, ಆ ಕಂಬ ಹಿಂಗೆ ವೇರಿಯೇಷನ್ನಲ್ಲಿ ಕಾಣ್ತಾ ಇದ್ದಿದ್ದರಿಂದ ಕಂಡುಹಿಡಿದ್ರು. ಸಮುದ್ರದಲ್ಲಿ ಹಡಗಿನ ದೃಶ್ಯ, ಒಂದು ಬೀಚಲ್ಲಿ ನಿಂತ್ಕೊಂಡಾಗ ನಿಮಗೆ ಇಡೀ ಹಡಗು ಒಟ್ಟಿಗೆ ಕಾಣಲ್ಲ, ಮೊದಲು ಅದರ ಫ್ಲ್ಯಾಗ್ ಕಾಣುತ್ತೆ, ಆಮೇಲೆ ಮೇಲೆ ಬರ್ತಾ ಬರ್ತಾ ಇಡೀ ಹಡಗು ಕಾಣ್ತಾ ಬರುತ್ತೆ. ಈ ಥರದಲ್ಲಿ ಮೆನಿ ಪ್ರಯೋಗಗಳು, ವೈಮಾನಿಕ ಉಪಗ್ರಹ ಛಾಯಾಚಿತ್ರಗಳು ಇವತ್ತು ನಿಮಗೆ ಬೇಕಾದಷ್ಟು ವಿಟ್ನೆಸ್ ಕೊಡ್ತವೆ.
ಇದಕ್ಕಿಂತ ಬಿಗ್ ವಿಟ್ನೆಸ್ ಏನು ಬೇಕಾಗಿಲ್ಲ. ಅಲ್ಲಿಗೆ ಇದು ಜಸ್ಟ್ ನಾಲೆಡ್ಜ್. ಭೂಮಿ ದುಂಡಾಗಿದೆ ಅನ್ನೋಕ್ಕೆ ಏನೇನು ರೀಸನ್ ಅಂತೇಳಿ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ಕೊಂಡು ಬರ್ತೀರಾ, ಇಲ್ಲೇನು ಭಾಳ ಓದೋದೇನು ನೀಡಿರಲ್ಲ. ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಭೂಮಿಯ ಗಾತ್ರದ ಬಗ್ಗೆ ಬಂದ್ವಲ್ಲ, ಇದು ಜಿಯಾಯ್ಡ್ ಶೇಪಲ್ಲಿದೆ ಹಾಗೆ ಹೇಗೆ ಅಂತ. ಈಗಷ್ಟೇ 12,756 12,714 ರೇಡಿಯಸ್ ಹೇಳಿದೆ. ರೇಡಿಯಸ್ ಅಂದರೆ ಈ ಥರ ಇರುತ್ತದು, ಈ ಥರ. ಸರ್ಕಂಫೆರೆನ್ಸಿಗೆ ಬಂದಾಗ ಈ ಭೂಮಿಯು 40,076 ಕಿಲೋಮೀಟರ್, 40,000 ಒಂದು ಸುತ್ತು ಬರ್ತೀವಿ ಅಂದರೆ 40,076 ಇದೆ ಹೀಗೆ, ಎಲ್ಲಿ ಈ ಭಾಗದಲ್ಲಿ. ಅದೇ ನಾವು ಹೀಗೆ ಬರ್ತೀವಿ ಅಂತಂದರೆ ಧ್ರುವೀಯವಾಗಿ ಸುತ್ತೀವಿ, ಇದನ್ನು ಧ್ರುವ ಕರಿತೀವಿ, ಉತ್ತರ ಧ್ರುವ ದಕ್ಷಿಣ ಧ್ರುವ. ಹೀಗೆ ಸುತ್ತೀವಿ ಅಂತಂದರೆ ಕಡಿಮೆ ಬರುತ್ತೆ, 40,006 ಬರುತ್ತೆ, 40,006 ಕಿಲೋಮೀಟರ್ ಅಂತ ಹೇಳ್ತೀವಿ. ಹಾಗೆ ಈಗಷ್ಟೇ ಮಾತಾಡಿದ್ವಿ, ಇದು ರೇಡಿಯಸ್ ಅಂತ ಹಿಂಗೆ ಹಿಡಿದ್ರೆ ಅಂದರೆ ಭೂಮಿಯನ್ನು ಹೋಲ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಹಗ್ಗ ತೊಗೊಂಡ್ರೆ ಅಥವಾ ಒಂದು ಚೈನ್ ತೊಗೊಂಡ್ರೆ ದಟ್ ಈಸ್ 12,756 ಇದೆ. ಅದೇ ಧ್ರುವೀಯವಾಗಿ ಹೋಲ್ ಮಾಡಿದ್ವಿ ಅಂದರೆ ಈ ಥರ ರೇಡಿಯಸ್ ಹಿಡ್ಕೊಂಡ್ವಿ ಅಂದರೆ ದಟ್ ರೇಡಿಯಸ್ ಈಸ್ 12,714. ಇಲ್ಲಿ ಸುಮಾರು ರೇಡಿಯಸ್ಸಲ್ಲಿ 42 ಕಿಲೋಮೀಟ್ರ್ ಡಿಫ್ರೆನ್ಸ್ ಕಂಡುಬರುತ್ತೆ ಆ್ಯಂಡ್ ಸರ್ಕಂಫೆರೆನ್ಸಲ್ಲಿ 70 ಕಿಲೋಮೀಟ್ರ್ ಡಿಫ್ರೆನ್ಸ್ ಕಂಡುಬರುತ್ತೆ. ಹಾಗಾಗಿ ಇದನ್ನು ನಾವು ಜಿಯಾಯ್ಡ್ ಶೇಪಲ್ಲಿದೆ ಅಂತ ಕನ್ಕ್ಲೂಷನ್ಗೆ ಬರ್ತೀವಿ ಅಳತೆ ಆಧರಿಸಿ. ಮತ್ತು ಈ ಭೂಗೋಳಶಾಸ್ತ್ರ ರಿಲೇಟೆಡಾಗಿ ಬೇಸಿಕ್ಕಾಗಿ ಪ್ರಶ್ನೆ ಬರ್ಬೋದು. ಎರಾಟೋಸ್ಥನೀಸ್ ಎಲ್ಲ ಸಬ್ಜೆಕ್ಟ್ಗೂ ಫಾದರ್ಸ್ ಇರ್ತಾರೆ, ಪಿತಾಮಹ ಅಂತ ಕರಿತೀವಿ. ಇತಿಹಾಸಕ್ಕೆ ಹೆರೋಡಾಟಸ್ ಇರ್ತಾರೆ, ಎಕನಾಮಿಕ್ಸ್ಗೆ ಆಡಮ್ ಸ್ಮಿತ್ ಇರ್ತಾರೆ, ಪೊಲಿಟಿಕಲ್ ಸೈನ್ಸ್ಗೆ ಅರಿಸ್ಟಾಟಲ್ ಇರ್ತಾರೆ, ಬಯಾಲಜಿಗೆ ಅರಿಸ್ಟಾಟಲ್ ಅವರೇ ಇರ್ತಾರೆ. ಹೀಗೆ ಮೆನಿ ಸಬ್ಜೆಕ್ಟ್ಗೆ ಫಾದರ್ಸ್ ಹೇಳ್ತಾ ಬರ್ತೀವಲ್ಲ, ಆ ಥರ ಈ ಜಾಗ್ರಫಿಗೆ ಎರಾಟೋಸ್ಥನೀಸ್ ಅನ್ನೋರು ಫಾದರ್ ಇರ್ತಾರೆ ಅನ್ನೋ ಮ್ಯಾಟ್ರ್ ಇರುತ್ತೆ. ಹೀಗೆ ಏನು ತುಂಬ ಕಷ್ಟ ಇಲ್ಲ, PU ಮಕ್ಕಳು ಓದೋಂಥ ವಿಷಯ ಆದ್ದರಿಂದ ಫಾಸ್ಟಾಗಿ ನೀವು ಓದ್ಕೊತ ಹೋಗ್ಬೋದು. ಇದು ಸೈಜ್ ಎಷ್ಟಿದೆ ಅಂದರೆ ಇದರ ಮೇಲ್ಭಾಗದ ಮೇಲ್ಮೈ ಇದೆಯಲ್ಲ, ಮೇಲ್ಮೈನಲ್ಲಿ ವಿಸ್ತೀರ್ಣ ಎಷ್ಟಿದೆ. ಈಗ ನಿಮ್ಮದು ಎಷ್ಟು ಎಕರೆ ಜಮೀನಿದೆ ಅಂತ ಕೇಳ್ತೀವಲ್ಲ, ನಿಮ್ದು ಎಷ್ಟು ಸೈಟ್ ಇದೆ ಅಳತೆ ಹೇಳ್ತೀವಲ್ಲ, ಆ ಥರ ಭೂಮಿಯ ಅಳತೆ ಮಾಡಿದಾಗ 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ನಷ್ಟು ಟೋಟಲ್ ಇದರ ಏರಿಯಾ ಇದೆ. ಅದರಲ್ಲಿ 361 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ನಷ್ಟು ಸಮುದ್ರನೇ ಇದೆ, ಅಂದರೆ 71% ಓಷನ್. ಇಲ್ಲಿ ನೋಡ್ಬೋದು, ಎಲ್ಲಿ ನೋಡಿದ್ರು ನಮಗೆ ಸಮುದ್ರದ ಭಾಗನೇ ಹೆಚ್ಚು ಕಾಣ್ತಾ ಇದೆ, ಬ್ಲೂ ಕಲರ್ 71%. 149 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಥವಾ 29% ಪ್ರದೇಶ ಲ್ಯಾಂಡ್ ಭೂಭಾಗ ಇದೆ. ಈ ಭೂಭಾಗ ಅದು ಪ್ಲೇಟ್ ಟೆಕ್ಟಾನಿಕ್ಸ್ ಅಂದರೆ ಫಲಕಗಳ ಚಲನೆಯಿಂದ ಹುಟ್ಟುಕೊಂಡಂಥದ್ದು. ಮೊದಲೊಂದು ಪ್ಯಾಂಜಿಯಾ ಅಂತ ಇತ್ತು, ಪ್ಯಾಂಜಿಯಾ ಡಿವೈಡ್ ಆಗ್ತಾ ಈಗ ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಖಂಡಗಳು ಕ್ರಿಯೇಟ್ ಆಗಿದ್ದಾವೆ. ಈ ಪ್ಯಾಂಜಿಯಾ ಅಂದ್ರೇನು, ಹೇಗೆ ಅದು ಪ್ಲೇಟ್ ಟೆಕ್ಟಾನಿಕ್ಸ್ ಆಗುತ್ತೆ, ಹೇಗೆ ಕೂಡುತ್ತೆ, ಕಮಿಂಗ್ ಕ್ಲಾಸಲ್ಲಿ ನಾವು ನೋಡ್ತಾ ಬರೋಣ. ಹೀಗೆ ಇವತ್ತು ಪ್ರಸ್ತುತ ನಾವು ಇಲ್ಲಿ 7 ಖಂಡಗಳು ಕಾಣ್ತೀವಲ್ಲ, 7 ಖಂಡಗಳು 149 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಲೇ ಮುಗಿದೋಗುತ್ತೆ. ಭಾರತದ್ದು 32,87,263 ಸ್ಕ್ವೇರ್ ಕಿಲೋಮೀಟರ್ ಹೇಳ್ತೀವಲ್ಲ, ಆ ಥರದಲ್ಲಿ ಟೋಟಲ್ ಭೂಮಿ ಮೇಲಿರೋ ಭೂಭಾಗ 149 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳ್ತೀವಿ. ಇದಿಷ್ಟು ಬೇಸಿಕ್ ತಿಳ್ಕೊಂಬಿಟ್ರೆ ಸಾಕು, ಕಂಪ್ಲೀಟ್ ನಮಗೆ ಒಂದು ನಾಲೆಡ್ಜ್ ಬರುತ್ತೆ. ನೆಕ್ಸ್ಟ್ ಮುಂದುವರೆದು ಹೋಗೋದಾದರೆ, ಈ ಭೂಮಿನಲ್ಲೇ ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್ ಅಂತ ಮಾಡ್ಕೋತೀವಿ. ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ, ಏನು ಮಧ್ಯದ ಸಮಭಾಜಕ ವೃತ್ತ ಬರುತ್ತೆ, ಸಮಭಾಜಕ ವೃತ್ತದ ಮೇಲನ್ನ ನಾರ್ದರ್ನ್ ಹೆಮಿಸ್ಫಿಯರ್, ಕೆಳಗೆ ಭಾಗನ ಸದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ನಾರ್ದರ್ನ್ ಹೆಮಿಸ್ಫಿಯರ್ ಏನು ಆಗಿದೆ ಅಂತಂದರೆ 60% ಭೂಭಾಗ ಇದೆ. ಈ ನಾರ್ತಲ್ಲೂ ನೋಡಿ, ಇಲ್ಲೂ ಸಮುದ್ರ ಇದೆ, ಇಲ್ಲ ಅಂತಲ್ಲ, ಬಟ್ ಈ ಭಾಗದಲ್ಲಿ ಭೂಭಾಗ ಜಾಸ್ತಿ ಇದೆ, 60% ಭೂಭಾಗ ಇದೆ. ಟೋಟಲ್ ಭೂಮಿನಲ್ಲಿ 71% ಭೂಭಾಗ, 29% ನೀರು ಹೇಳಿದ್ದೀವಿ. ಈಗ ಇದನ್ನು ಡಿವೈಡ್ ಮಾಡಿದಾಗ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನಾವು ಕಾಣಬಹುದು 60% ಭೂಭಾಗ. ನೀರು ಇದೆಯಾ? ಇದೆ, ಇಲ್ಲಿ ಇಲ್ಲ ನೀರು ಕಾಣುತ್ತೆ. ಅಂದರೆ ಪೆಸಿಫಿಕ್ ಓಷನ್ ಇದೆ, ಅಟ್ಲಾಂಟಿಕ್ ಓಷನ್ ಇದೆ, ಇವೆಲ್ಲ ಓಷನ್ ಇರೋ ಭಾಗದಲ್ಲಿ 40% ಜಲಭಾಗ ಕಂಡುಬರುತ್ತೆ. ಅಲ್ಲಿಗೆ ಉತ್ತರ ಭಾಗದಲ್ಲಿ ಹೆಚ್ಚು ಇರೋದು ಭೂಭಾಗ. ಅದೇ ಸೌತ್ಗೆ ಬಂದಾಗ ನಾವು ದಕ್ಷಿಣ ಗೋಳಾರ್ಧಕ್ಕೆ ಬಂದರೆ ಇಲ್ಲಿ 81% ಜಲ ಇದೆ, ವಾಟರ್. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ನೀರು 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 ಕಾಣುತ್ತೆ ಕೆಳಭಾಗದಲ್ಲಿ. ಎಲ್ಲೋ ಒಂದು ಸ್ವಲ್ಪ ಆಫ್ರಿಕಾ, ಎಲ್ಲೋ ಒಂದು ಸ್ವಲ್ಪ ಸೌತ್ ಅಮೇರಿಕಾ, ಎಲ್ಲೋ ಒಂದು ಸ್ವಲ್ಪ ಫುಲ್ ಕಂಪ್ಲೀಟ್ಲಿ ಆಸ್ಟ್ರೇಲಿಯಾ ಖಂಡ ಈ ಭಾಗ ಕಂಡುಬರುತ್ತೆ. ಹಾಗಾಗಿ 19% ಮಾತ್ರ ಭೂಭಾಗ ಕಂಡುಬರುತ್ತೆ. ಹಾಗಾಗಿ ಮೆಜಾರಿಟಿ ತೆಗೆದುಕೊಂಡಾಗ ಇದನ್ನು ಭೂಭಾಗ ಹೆಚ್ಚಿರುವಂಥ ಟೆರಿಸ್ಟ್ರಿಯಲ್ ಪಾರ್ಟ್ ಇರುವಂಥ ಜಾಗ ಅಂತ ಕರಿತೀವಿ. ಇದನ್ನು ಹೈಡ್ರೋ ಪಾರ್ಟ್ ಅಂತ ಕರಿತೀವಿ. ಜಲಭಾಗ ಹೆಚ್ಚಿರುವಂಥ ಜಲಗೋಳಾರ್ಧ ಅಂತ ಕರಿತೀವಿ. ಹೈಡ್ರೋ ಹೆಮಿಸ್ಫಿಯರ್ ಅಂತ ಕರಿತೀವಿ ಇದನ್ನ ಟೆರಿಸ್ಟ್ರಿಯಲ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಹೆಚ್ಚು ಭೂಭಾಗ ಇಲ್ಲಿ ಕಂಡುಬರುತ್ತೆ. ಇದು ತಿಳ್ಕೊಂಡಿರಬೇಕು. ಕೇವಲ 71, 29 ಜೊತೆಗೆ
ನಾರ್ದಲ್ಲಿ ಉತ್ತರ ಭಾಗದಲ್ಲಿ 60% ಭೂಭಾಗ ಇದೆ, 40% ಜಲಭಾಗ ಇದೆ. ಸೌತಲ್ಲಿ ಸದರ್ನ್ ಹೆಮಿಸ್ಫಿಯರಲ್ಲಿ 81% ನೀರಿದೆ, 19% ಭೂಭಾಗ ಇದೆ, ಅಂದರೆ ಮಣ್ಣಿನ ಪ್ರದೇಶ ಕಂಡುಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದನ್ನು ಇಲ್ಲಿ ಭಾಳ ಸಿಂಪಲ್ಲಾಗಿ ತೋರಿಸ್ತಾ ಬರ್ತಾರೆ. ಮುಂದೆ ಹೋಗೋದಾದರೆ ಇಲ್ಲೊಂದು ಸೈಂಟಿಫಿಕ್ ಟರ್ಮನ್ನು ಬಳಸಲಾಗತ್ತೆ, ಆ್ಯಂಟಿಪೋಡಲ್ ಬ್ಯಾಲೆನ್ಸ್ ಅಂತ, ಪ್ರತಿಪಾದ ಸಮತೋಲನ ಅಂತ. ಪ್ರತಿಪಾದ ಸಮತೋಲನ ಅಂದರೆ ಒಂದು ಭಾಗ ಭೂಭಾಗ ಇದ್ದರೆ ಇನ್ನೊಂದು ಭಾಗದಲ್ಲಿ ಜಲಭಾಗಕ್ಕೆ ವಿರುದ್ಧವಾಗಿರುತ್ತೆ. ಈ ಸಿಂಪ್ಲಿಲಿ ಅಂಟಾರ್ಟಿಕಾ ಖಂಡ ಅಂತ ಕೆಳಗೆ ನೋಡ್ತೀವಿ. ಅಂಟಾರ್ಟಿಕಾ ಖಂಡಕ್ಕೆ ಆಪೋಸಿಟಲ್ಲಿ ಆರ್ಕಿಟಿಕ್ ಸಾಗರ ಕಂಡುಬರುತ್ತೆ. ಇಲ್ಲಿ ನಾವು ಆಫ್ರಿಕಾ ಖಂಡನ ನೋಡ್ತೀವಿ. ಆಫ್ರಿಕಾ ಖಂಡಕ್ಕೆ ಆಪೋಸಿಟಲ್ಲಿ ಎಕ್ಸಾಕ್ಟಾಗಿ ಇಲ್ಲಿ ಕಂಪ್ಲೀಟ್ ಜಲಭಾಗ ಪೆಸಿಫಿಕ್ ಓಷನ್ ಕಂಡುಬರುತ್ತೆ. ಈ ಭಾಗದಲ್ಲಿ ಏಷ್ಯಾ ಖಂಡ ಕಂಡುಬರುತ್ತೆ. ಏಷ್ಯಾ ಖಂಡಕ್ಕೆ ಆಪೋಸಿಟ್ ಆಗು ಕೂಡ ನಾವು ಹೆಚ್ಚಾಗಿ ಪೆಸಿಫಿಕ್ ಓಷನನ್ನು ನೋಡ್ಕೊಂಬರ್ತೀವಿ. ಹೀಗೆ ಕಂಪ್ಲೀಟಾಗಿ ನಾವು ಅಬ್ಸರ್ವ್ ಮಾಡಿದಾಗ ಒಂದು ಭಾಗ ಭೂಭಾಗ ಇದ್ರೆ ಅದು ಆಪೋಸಿಟ್ ಸೈಡ್ ಜಲಭಾಗ ಇರುತ್ತೆ. ಇದನ್ನು ಆ್ಯಂಟಿಪೋಡಲ್ ಬ್ಯಾಲೆನ್ಸ್, ಒಂದು ಸಮತೋಲನ ಮಾಡುವಂಥ ಪ್ರಕ್ರಿಯೆ ಅಂತ ಕರಿತೀವಿ. ಈಗ ಇದನ್ನು ನಾರ್ದನ್ನಲ್ಲಿ ಉತ್ತರ ಧ್ರುವ ಅಂತೀವಿ, ಕೆಳಗಡೆ ದಕ್ಷಿಣ ಧ್ರುವ ಅಂತೀವಿ. ಇಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಬರ್ತೀವಿ. ಸಮುದ್ರ ಆಳ ಇದೆ ನಿಜ, ಕೆಲವೊಂದು ಕಡೆ 3 ಕಿಲೋಮೀಟ್ರು 4 ಕಿಲೋಮೀಟ್ರು ಹೆಚ್ಚು ಆಳಗಳು ನೋಡ್ತೀವಿ. ಆವ್ರೇಜ್ ಸಾಗರದ ಸರಾಸರಿ ಆಳ 3800 ಮೀಟರ್, ಅಂದರೆ 3.8 ಕಿಲೋಮೀಟರ್ನಷ್ಟು ಆಳ ಇದೆ ಸಮುದ್ರ. ಹೈಟ್ಗೆ ಬಂದಾಗ ನಾವು 8848 8849 ಅಂತ ಕರಿತೀವಿ ಮೌಂಟ್ ಎವರೆಸ್ಟ್, ಅದು ಹೈಯೆಸ್ಟ್ ಪೀಕು. ಆವ್ರೇಜ್ ಹೈಟ್ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಭೂಭಾಗ ಇದೆ ಅಂದರೆ 900 ಮೀಟರ್ ಸರಾಸರಿ ಎತ್ತರದಲ್ಲಿ ಭೂಭಾಗಗಳನ್ನು ನೋಡ್ಬೋದು. 7 ಖಂಡಗಳಿದ್ದಾವೆ, ಸಿಂಪ್ಲಿ ಗೊತ್ತಿರುತ್ತೆ ನಿಮಗೆ. ಏಷ್ಯಾ ಖಂಡ ಇಲ್ಲಿ ಕಂಡು ಬರುತ್ತೆ, ಅತ್ಯಂತ ದೊಡ್ಡ ಖಂಡ ಅಂತ ಕರಿತೀವಿ ನಾವು. ರಷ್ಯಾ ಸೇರಿಕೊಂಡಂತೆ, ರಷ್ಯಾವನ್ನು ಪೊಲಿಟಿಕಲಿ ನಾವು ಯುರೋಪ್ ಜೊತೆ ಸೇರಿಸ್ಕೊಂಡು ಮಾತಾಡ್ತೀವಿ. ಯುರೋಪಿಯನ್ ಹಿಸ್ಟ್ರಿ ಅಂದರೆ ರಷ್ಯಾ ಹಿಸ್ಟ್ರಿ ಇನ್ಕ್ಲೂಡ್ ಆಗುತ್ತೆ. ಬಟ್ ಜಾಗ್ರಫಿಕಲಿ ರಷ್ಯಾ ಏಷ್ಯಾ ಖಂಡದ ಜೊತೆ ರಿಲೇಷನ್ಶಿಪ್ ಹೊಂದಿರುತ್ತೆ. ಅತ್ಯಂತ ದೊಡ್ಡ ಖಂಡ, ಹೆಚ್ಚು ಪಾಪ್ಯುಲೇಟೆಡ್ ಖಂಡ ಕೂಡ ಹೌದಾಗಿರುತ್ತೆ ಏಷ್ಯಾ ಖಂಡ. ನಂಬರ್ 2 ಆಫ್ರಿಕಾ ಖಂಡ. ಆಫ್ರಿಕಾ ಖಂಡ ಈ ಭಾಗದಲ್ಲಿ ಕಂಡು ಬರುತ್ತೆ. ಉತ್ತರ ಅಮೇರಿಕಾ ಖಂಡ ಅಂತ ಕರಿತೀವಲ್ಲ, ನಾರ್ದರ್ನ್ ಹೆಮಿಸ್ಫಿಯರ್, ನಾರ್ದರ್ನ್ ಅಮೇರಿಕಾ, ಸದರ್ನ್ ಅಮೇರಿಕಾ, 2 ಉತ್ತರ ಅಮೇರಿಕಾ, ಸೌತ್ ಅಮೇರಿಕಾ 2 ಖಂಡಗಳು ನೋಡ್ತೀವಿ. ಹಾಗೆ ಅಂಟಾರ್ಟಿಕಾ ಖಂಡ ಕೆಳಗಡೆ ಕಂಡು ಬರುತ್ತೆ. ಯುರೋಪ್ ಖಂಡ ಅಟ್ಲಾಂಟಿಕ್ ಸಾಗರದ ಪಕ್ಕದಲ್ಲಿ ಏಷ್ಯಾ ಖಂಡಕ್ಕೆ ಅಂಟಿಕೊಂಡಂತೆ ಯುರಲ್ ಪರ್ವತ ಶ್ರೇಣಿಗಳ ಪಕ್ಕದಲ್ಲಿ ಯುರೋಪ್ ಖಂಡ ಕಂಡುಬರುತ್ತೆ. ಇನ್ನು ಇಲ್ಲಿ ಸಮುದ್ರದಲ್ಲಿ ಪೆಸಿಫಿಕ್ ಓಷನ್ನಲ್ಲಿ ಒಂದು ಖಂಡ ಕಾಣ್ತೀವಿ ನಾವು, ಅದನ್ನು ಆಸ್ಟ್ರೇಲಿಯಾ ಖಂಡ ಅಂತೀವಿ. ಈಗೊಂದು ನ್ಯೂಜಿಲೆಂಡ್ ಸುತ್ತಮುತ್ತ ಒಂದು ಭೂಭಾಗವನ್ನು ಗುರುತಿಸಿದ್ದೀವಿ ಅಂತ ವಿಜ್ಞಾನಿಗಳು ಹೇಳ್ತಾರೆ, ಝೀಲ್ಯಾಂಡಿಯಾ ಅಂತೇಳಿ. ಅದ್ರ ಬಗ್ಗೆ ಇನ್ನೂ ಇನ್ನೋವೇಷನ್ಸ್ಗಳು ನಡೀತಾ ಇದೆ. ಅಲ್ಲೇನು ಭೂಮಿಯಿಂದ ನೀರಿಂದ ಮೇಲಕ್ಕೆ ಬಂದಿಲ್ಲ. ನೀರಿಂದ ಮೇಲ್ಪದ ಕಂಡು ಬಂದಲ್ಲಿ 8ನೇ ಖಂಡ ಝೀಲ್ಯಾಂಡಿಯಾ ಅಂತಲೂ ಕೂಡ ಗುರುತಿಸ್ಬೋದು. ಸದ್ಯಕ್ಕೆ ನಾವು 7 ಖಂಡಗಳನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೋತೀವಿ. ಆಫ್ರಿಕಾವನ್ನು ನಾವು ಅತ್ಯಂತ ಹಳೆಯ ಖಂಡ ಅಂತ ಕರಿತೀವಿ. ಏನು ಪ್ಯಾಂಜಿಯಾ ಹೇಳಿದ್ನಲ್ಲ, ಪ್ಯಾಂಜಿಯಾ ಭಾಗದಲ್ಲೇ ಇತ್ತು ಆಫ್ರಿಕಾ ಖಂಡ, ಹಾಗಾಗಿ ಅದನ್ನ ಏನ್ಷಿಯಂಟ್ ಕಾಂಟಿನೆಂಟ್ ಅಂತ ಕರಿತೀವಿ. ಏಷ್ಯಾ ಖಂಡನ ದೊಡ್ಡ ಖಂಡ ಅಂತ ಕರಿತೀವಿ. ಹೀಗೆ ಅತ್ಯಂತ ಜನಸಂಖ್ಯೆ ಹೊಂದಿದೆ. ಅಂಟಾರ್ಟಿಕಾ ಖಂಡವನ್ನು ನಾವು ಹಿಮಖಂಡ ಅಥವಾ ಮಂಜಿನಿಂದ ಆವೃತ ಆದ ಖಂಡ ಅಂತ ಕರಿತೀವಿ. ಬಿಳಿಯ ಖಂಡ, ದಕ್ಷಿಣದ ಖಂಡ ಅಂತ ಕರಿತೀವಿ. ಈ ಥರದಲ್ಲಿ ಹಲವಾರು ವಿಚಾರಗಳನ್ನ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ತಾ ಹೋಗ್ಬೋದು. ಮೌಂಟ್ ಎವರೆಸ್ಟ್ನ 8850 ಇಲ್ಲಿ ಬಂದಾಗಲೇ ತುಂಬ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀರಾ. ಸರ್ ಆ ಪುಸ್ತಕದಲ್ಲಿ ಹಂಗಿತ್ತು, ಈ ಪುಸ್ತಕದಲ್ಲಿ ಹಿಂಗಿತ್ತು ಅಂತ. ಆ್ಯಕ್ಚುಲಿ ಈ ಥರ ಕಾಂಟ್ರವರ್ಸಿಗಳು ಕೆಲವೊಂದು ಡಾಟಾದಲ್ಲಿ ಆಗಬಾರ್ದು. 90% ನಾವು ಏನು NCERT ಪುಸ್ತಕ ಬೇರೆ ಬೇರೆ ಡಾಟಾಗಳಿಗೆ ಹೋದಾಗ 8848 ಅಂತ ನೋಡ್ತೀವಿ. ಇಲ್ಲಿ 8848 8848 ಮೀಟರ್ ಎತ್ತರ ಇದೆ ಅಂತೇಳಿ. 8848 8850 ಎರಡೂ ಬಂದಾಗ ಇದು ಕೂಡ ಒಂದು ಗೌರ್ಮೆಂಟ್ ಅಥೆಂಟಿಕ್ ಸೋರ್ಸೇ ಇರೋದ್ರಿಂದ ಇದು ಕೂಡ ಅಬ್ಜೆಕ್ಷನ್ ಹಾಕ್ಕೊಂಡು ಆನ್ಸರ್ ತಕ್ಕೋಬೋದು. ಹಾಗಾಗಿ ನೀವು 8848 ಕಡೆ ಫೋಕಸ್ ಮಾಡಿರಿ. 8848 ಬದಲಾಗಿ 50 ಬಂದರೆ ನಿಯರೆಸ್ಟ್ ನಂಬರ್, ಇದು ಕೂಡ ಚಾಯ್ಸ್ ಮಾಡ್ಬೋದು. ಮತ್ತು ಅದೇನು ಖಂಡಗಳು ಅಷ್ಟೇ ಇರಬೇಕು ಅಂತಲ್ಲ. ಮೌಂಟ್ ಎವರೆಸ್ಟ್ ಭಾಗ ಅದು ಉಬ್ಬುವಿಕೆ ಆಗ್ತಾ ಇದೆ, ಅದು ಪ್ರೋಗ್ರೆಷನಲ್ಲಿದೆ. ಅದು 8848ಗಿಂತ ಪಾಯಿಂಟ್ ಸಮಥಿಂಗ್ನಷ್ಟು ಜಾಸ್ತಿ ಆಗಿದೆ. ಕೆಲವಷ್ಟು ವರ್ಷಗಳಲ್ಲಿ ಅದು 8849 ಆಗುತ್ತೆ, 50 ಆಗುತ್ತೆ. ಬಟ್ ಪ್ರಸ್ತುತ ಬಹುತೇಕ ಪುಸ್ತಕಗಳಲ್ಲಿ ಈ ನಂಬರನ್ನು ನೋಡ್ತೀವಿ. ನೆಕ್ಸ್ಟು ಸಾಗರಗಳ ವಿಚಾರಕ್ಕೆ ಬಂದರೆ ಈ ಬುಕ್ಕಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಇದೆ. 4 ಸಾಗರಗಳಿದೆ ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ನಾವು ಅಮೆಂಡ್ ಮಾಡ್ಕೊಳ್ಳೋಣ, 5 ಸಾಗರಗಳಿದೆ ಅಂತ. ನಾನು ಯಾಕೆ ಈ ಬುಕ್ಕೆ ಫೈನಲ್ ಅಲ್ಲ ಅಂತೀನಿ ಅಂದರೆ, ಜಾಗ್ರಫಿ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು. ಆಲ್ರೆಡಿ ಅದು ಇದೆ, ಎಕ್ಸ್ಪ್ಲೋರ್ ಮಾಡಿ ಸ್ಟಡಿ ಮಾಡಿ ಹೇಳಬೇಕಾಗಿರುತ್ತೆ. ಸತೀಶ್ ಜೋಗ ಅವರ ವರ್ಲ್ಡ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ಕರ್ನಾಟಕ ಜಾಗ್ರಫಿ 30 ಗಂಟೆಗಳ ಕ್ಲಾಸ್ ಇದೆ. ದಿನಕ್ಕೆ
ದಿನಕ್ಕೆ 2-3 ಗಂಟೆ ನೋಡಿದ್ರೆ 10 ದಿವಸಕ್ಕೆ ಮುಗಿದೋಗ್ಬಿಡುತ್ತೆ ನಿಮ್ಮದು. ಅದು ಮುಗಿಸಿ ಇದು ನೋಡ್ಕೊಂಡ್ಬಿಟ್ರಿ ಅಂದರೆ ಕಂಪ್ಲೀಟ್ ನಿಮಗೆ ಮತ್ತೆ ಅಡಿಷ್ನಲ್ ಸೋರ್ಸ್ ಬೇಕಾಗಿಲ್ಲ. ಇಲ್ಲೇನು ಸಣ್ಣ ಸಣ್ಣ ಎರರ್ಸ್ ಇದೆ ಅದನ್ನು ಕರೆಕ್ಟ್ ಮಾಡಿರ್ತಾರೆ. ಅಲ್ಲಿ 4 ಸಾಗರ ಅಂತ ಬೇರೆ ಯಾವ ಪುಸ್ತಕದಲ್ಲೂ ಸಿಗಲ್ಲ. ಈವನ್ ಇನ್ NCERT ಹೋದಾಗಲೂ 5 ಸಾಗರಗಳನ್ನ ನೋಡ್ತೀವಿ. ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಇಲ್ಲೇನು ಕಂಡು ಬರುತ್ತೆ, ದಿಸ್ ಒನ್ ಪೆಸಿಫಿಕ್ ಸಾಗರ. ಇದ್ರ ಸುತ್ತಮುತ್ತ ಅಲ್ಲಿ ಜ್ವಾಲಾಮುಖಿಗಳನ್ನು ಕಾಣ್ತೀವಿ, ಅದನ್ನ ರಿಂಗ್ ಆಫ್ ಫೈರ್ ಅಂತ ಕೂಡ ಕರಿತೀವಿ. ಇದು ಸುತ್ತಮುತ್ತ ಅರ್ಥ್ಕ್ವೇಕ್ ಝೋನ್ ಕೂಡ ಆಗಿರುತ್ತೆ ಪೆಸಿಫಿಕ್ ಸಾಗರದಲ್ಲಿ ದೊಡ್ಡದು. ನೆಕ್ಸ್ಟ್ ಇಲ್ಲಿ ಬಂದಾಗ ಅದರ ಅಪೋಸಿಟಲ್ಲಿ ಈ ಕಡೆ ಒಂದು ಕಾಣುತ್ತೆ ಅಟ್ಲಾಂಟಿಕ್ ಸಾಗರ ಅಂತ, ಅತ್ಯಂತ ಹೆಚ್ಚು ಉದ್ದದ ಕರಾವಳಿ ಹೊಂದಿದೆ ಅಂತ. ಕೋಸ್ಟ್ ದೊಡ್ಡದು ಪೆಸಿಫಿಕ್ ಆದರೂ ಬಿಗ್ಗೆಸ್ಟ್ ಲಾರ್ಜೆಸ್ಟು. ಇದು ನೋಡ್ರಿ, ಇದ್ರ ಸುತ್ತಮುತ್ತ ಎಲ್ಲ ಕಡೆ ಭೂಭಾಗ ಕಂಡು ಬರೋದ್ರಿಂದ ಅಲ್ಲೆಲ್ಲ ಕರಾವಳಿ ಕ್ರಿಯೇಟ್ ಆಗುತ್ತೆ. ಅತ್ಯಂತ ಉದ್ದನೆ ಕರಾವಳಿ ಹೊಂದಿರುವ ಸಾಗರ ಅಟ್ಲಾಂಟಿಕ್ ಸಾಗರ. ಅಮೆರಿಕಾ 2 ಖಂಡಗಳು, ಯುರೋಪ್ ಮತ್ತು ಆಫ್ರಿಕಾದ ಮಧ್ಯದಲ್ಲಿ ಬರುತ್ತೆ. 2 ಇಂಪಾರ್ಟೆಂಟ್ ಆಯಿತು. ಇನ್ನು ಇಂಡಿಯಾದ ಜೊತೆ ನಿಮಗೆ ಗೊತ್ತೇ ಇದೆ, ಇಂಡಿಯಾದ ಕೆಳಭಾಗದಲ್ಲಿ ಇರೋದಷ್ಟು ಕಂಪ್ಲೀಟ್, ಏನು ಪಕ್ಕದಲ್ಲಿ ನಾವು ಸಮುದ್ರ ಕೊಲ್ಲಿ ಅಂತೀವಿ ಅವೆಲ್ಲ ಇನ್ಕ್ಲೂಡೆಡ್ ಇನ್ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಇನ್ನು 2 ಎಲ್ಲಿ ಬಂತು? ಸಿಂಪ್ಲಿ ಈ ಮೇಲ್ಭಾಗದಲ್ಲಿ ಕಾಣ್ತೀವಲ್ಲ ಇದನ್ನು ಆರ್ಕಿಟಿಕ್ ಭಾಗ ಅಂತ ಕರಿತೀವಿ. ಈ ಭಾಗದಲ್ಲಿ ಇರುವ ಸಾಗರನ ಆರ್ಕಿಟಿಕ್ ಸಾಗರ ಅಂತೀವಿ. 4 ಮುಗಿದೋಯ್ತು. ಇನ್ನೇನು ಇಲ್ಲಿದೆಯಲ್ಲ ಅಂಟಾರ್ಟಿಕಾ ಖಂಡ, ಅದ್ರ ಸುತ್ತಮುತ್ತ ಸಾಗರ ಪ್ರದೇಶವನ್ನು ನಾವು ಪೆಸಿಫಿಕ್ಕಿಗೂ ಅಟ್ಲಾಂಟಿಕ್ಕಿಗೂ ಸೇರಿಸೋ ಬದಲಾಗಿ ಅದ್ರ ಸುತ್ತಮುತ್ತ ಇರುವ ಸಾಗರವನ್ನು ಅಂಟಾರ್ಟಿಕ್ ಸಾಗರ ಅಂತ ಕರಿತೀವಿ. ಅಂಟಾರ್ಟಿಕ್ ಖಂಡದ ಪಕ್ಕದಲ್ಲಿರೋದು ಅಂಟಾರ್ಟಿಕ್ ಸಾಗರ. ಈಗ ಒಟ್ಟು 5 ಸಾಗರಗಳು ಬರ್ತವೆ. ಈ ಪುಸ್ತಕದಲ್ಲಿ ಅಂಟಾರ್ಟಿಕ್ ಸಾಗರದ ರಿಲೇಟೆಡ್ ಆಗಿ ಮ್ಯಾಟರ್ ಕವರ್ ಮಾಡಿಲ್ಲ, ಅಥವಾ ಅದನ್ನು ದಕ್ಷಿಣ ಮಹಾಸಾಗರ ಅಂತಲೂ ಕರೀತಾರೆ. KS ಅಲ್ಲಿ 5 ಸಾಗರನ ಕೊಟ್ಟು ಮ್ಯಾಚ್ ಮಾಡಿರಿ ಅಂತ ಹೇಳಿದರು. 2014 ಏನು ಪೇಪರ್ ಇತ್ತಲ್ಲ, 17ನಲ್ಲಿ ಎಕ್ಸಾಮ್ ನಡೆಯುತ್ತೆ, ಮ್ಯಾಚ್ ಮಾಡೋಕ್ಕೆ ಕೊಡ್ತಾರೆ. ಆವಾಗ ಅದನ್ನು ಪೈಸಾ ಅಂತ ನಾನು ಮ್ಯಾಚ್ ಮಾಡಿದ್ದೆ, PAISA ಅಂತ. ವಾಟ್ ಈಸ್ ಪೈಸಾ? P ಫಾರ್ ಪೆಸಿಫಿಕ್ ಓಷನ್, A ಫಾರ್ ಅಟ್ಲಾಂಟಿಕ್ ಓಷನ್, I ಫಾರ್ ಇಂಡಿಯನ್ ಓಷನ್, 3 1 2 3, S ಫಾರ್ ಸದರನ್ ಓಷನ್ ದಕ್ಷಿಣ ಮಹಾಸಾಗರ, A ಫಾರ್ ಆರ್ಕಿಟಿಕ್ ಓಷನ್. ಇಲ್ಲಿ 2A ಬರುತ್ತೆ. 2A ಬಂದಾಗ ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಆರ್ಕಿಟಿಕ್ ತುಂಬ ಚಿಕ್ಕದಿದು, ಲಾಸ್ಟ್ ಇದು. ಅಟ್ಲಾಂಟಿಕ್ 2ನೇ ಪ್ಲೇಸಲ್ಲಿ ಬರುತ್ತೆ, ಅಟ್ಲಾಂಟಿಕ್ ಸಾಗರ. ಪೈಸಾ ಅಂತ ಜೋಡಿಸ್ಕೊಂಡ್ವಿ, ನೀಟಾಗಿ ಅರೇಂಜ್ ಆಗೋಯ್ತು. ಈ ಥರದಲ್ಲಿ ಸಿಂಪಲಾಗಿ ಕಲಿತಾ ಬರ್ಬೋದು. ಮತ್ತು ಸಾಗರದಲ್ಲಿ ಆಳವಾದ ತಗ್ಗು ಒಂದು ಬರುತ್ತೆ, ಮಾರಿಯಾನ ಕಂದಕದಲ್ಲಿರುವ ಚಾಲೆಂಜರ್ ತಗ್ಗು ಅಂತ. ಏನು ಸರ್ ಅದು ಮಾರಿಯಾನ ಟ್ರೆಂಚು, ಚಾಲೆಂಜರ್ ಡೀಪು ಅಂತ ಅಂದರೆ, ಮಾರಿಯಾನ ತಗ್ಗು ಅನ್ನೋದು ಹಿಂಗೊಂದು ತಗ್ಗಿನ ಭಾಗ ಇರುತ್ತೆ. ತಗ್ಗಿನ ಭಾಗದೊಳಗಡೆನೆ ಮತ್ತೊಂದು ಪರ್ಟಿಕ್ಯುಲರ್ ಜಾಗ ಕಂಡು ಬರುತ್ತೆ. ದಟ್ ಜಾಗವನ್ನು ನಾವು ಡೀಪ್ ಅಂತ ಕರಿತೀವಿ. ಮಾರಿಯಾನ ತಗ್ಗು ಒಂದು ತಗ್ಗು, ಅದರಲ್ಲೊಂದು ಪರ್ಟಿಕ್ಯುಲರ್ ಭಾಗ ಡೀಪು. ಮಾರಿಯಾನ ಟ್ರೆಂಚ್, ಚಾಲೆಂಜರ್ ಡೀಪ್ ಆ ರಿಲೇಟೆಡ್ ಆಗಿ ಅದು 10,898 ಮೀಟರ್ ಇದೆ ಅಂತ ಇಲ್ಲಿ ಹೇಳಲಾಗತ್ತೆ. ಇದು 11,000 ಸಮಥಿಂಗ್ ಇದೆ ಅಂತ ಕೆಲವು NCERT ಪುಸ್ತಕದಲ್ಲಿ ಹೇಳ್ತಾರೆ. ಇದ್ರ ಬಗ್ಗೆ ಅಪ್ಡೇಟ್ ನಾವು ಮಾಡ್ಕೊಳ್ಳೋಣ. ಓಕೆ, ಇದಿಷ್ಟು ಮಾಹಿತಿ. ಜೊತೆಗೆ ಮುಂದೆ ಬರೋಣ ಸ್ನೇಹಿತರೆ, ಭೂಮಿಯ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ. ಡೈಲಿ ಅದು ಭೂಮಿ ಹೀಗೆ ಸುತ್ತುತ್ತಲ್ಲ, ಹೀಗೆ ಸುತ್ತೋದನ್ನು ದೈನಂದಿನ ಚಲನೆ ಅಂತ ಕರಿತೀವಿ. ವೆಸ್ಟ್ ಟು ಈಸ್ಟ್ ಬರ್ತಾ ಇರುತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ ಬರುತ್ತೆ. ಹಾಗಾಗಿ ನಮಗೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂಗೆ ಆಗುತ್ತೆ. ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಬರುತ್ತೆ, ಹಾಗಾಗಿ ನಮಗೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ಫೀಲ್ ಆಗುತ್ತೆ. ಓಕೆ, ಇದು ದೈನಂದಿನ ಚಲನೆ. ವಾರ್ಷಿಕ ಚಲನೆ ಅಂದರೆ ಇದು ಸೂರ್ಯ ಅಂದ್ಕೊಂಡ್ರೆ ಇದು ತನ್ನ ಕಕ್ಷೆಯಲ್ಲಿ ತಾನು ಸುತ್ತುತ್ತಾನೆ, ಇದನ್ನು ಒಂದು ಸುತ್ತು ಬರುತ್ತೆ. ಇದನ್ನ ಒಂದು ಸುತ್ತು ಬರೋದನ್ನು ವಾರ್ಷಿಕ ಚಲನೆ ಅಂತ ಕರಿತೀವಿ. ಇದ್ರ ರಿಲೇಟೆಡ್ ಆಗಿ ಈ ಟಾಪಿಕಲ್ಲಿ ನಾವು ನೋಡ್ತಾ ಬರ್ತೀವಿ. ಸಿಂಪ್ಲಿ ದೈನಂದಿನ ಚಲನೆ ಅಂದ್ರೇನು, ಭೂಮಿ ಎಷ್ಟು ಆ್ಯಕ್ಸಿಸಲ್ಲಿ ಓರೆಯಾಗಿದೆ ನೋಡ್ಬೋದು. ಇಲ್ಲಿ ಓರೆಯಾಗಿದೆ, ಓರೆ ಆಗಿದ್ದರಿಂದ ಏನಾಗುತ್ತೆ, ಟೈಮಿಂಗ್ ಹೆಂಗೆ ಡಿಸೈಡ್ ಆಗುತ್ತೆ ಅನ್ನೋದೆಲ್ಲ ಈ ಟಾಪಿಕಲ್ಲಿ ನೋಡ್ತಾ ಬರ್ತೀವಿ. ಓಕೆ ಸ್ನೇಹಿತರೆ, ಈಗ ದೈನಂದಿನ ಚಲನೆ ಬಗ್ಗೆ ಒಂದಿಷ್ಟು ವರ್ಕೌಟ್ ಮಾಡ್ತಾ ಬರೋಣ. ದೈನಂದಿನ ಚಲನೆ ಅಂದರೆ ನಾವು ಒಂದಿನ ಅಂದರೆ 24 ಗಂಟೆ ಅಂತೀವಿ. ಬಟ್ ಆ್ಯಕ್ಯುರೇಟ್ ಹೋದಾಗ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ನಷ್ಟು ಟೈಮಲ್ಲಿ ಒಂದು ಸುತ್ತು ಬರುತ್ತೆ ಅಂತ ಕರಿತೀವಿ. ಇದನ್ನು ನಾಕ್ಷತ್ರಿಕ ದಿನ ಅಂತ ಕರಿತೀವಿ. ಹಾಗೆ ಭೂಮಿ ಸುತ್ತುವಿಕೆ ಇದೆಯಲ್ಲ, ತಿರುಗುವಿಕೆಯ ವೇಗ ನೋಡ್ರಿ. ಈ ಭಾಗದಲ್ಲಿ ಹಿಂಗೆ ತಿರುಗ್ತಾ ಇದೆ ಅಂತ ಅಂದರೆ ಇದು 24 ಗಂಟೆಗೆ ಒಂದು ಸುತ್ತು ಬರಬೇಕು. ಟೋಟಲ್ ಭೂಮಿ ಇರೋದು ಈಗಾಗಲೇ ಮಾತಾಡೋದು 40,077 ಕಿಲೋಮೀಟ್ರ್ ಇದೆ. ಇದು 24 ಗಂಟೆಯಲ್ಲಿ ಬರಬೇಕು ಅಂದರೆ ಇದರ ವೇಗ ಸಮಭಾಜಕ ವೃತ್ತ ಪ್ರದೇಶದಲ್ಲಿ 1670 ಕಿಲೋಮೀಟರ್ ಪರ್ ಅವರ್. ಯು ಕಾಂಟ್ ಇಮ್ಯಾಜಿನ್. ಒಂದು 100-150 ಕಿಲೋಮೀಟರ್ ಸ್ಪೀಡಲ್ಲಿ ಕಾರ್ ಹೋದರೆ ಸಾಕು, ಫುಲ್ ನಾವು ಗಾಬರಿ ಆಗ್ತಾ ಇರ್ತೀವಿ. 200 ಕಿಲೋಮೀಟರ್ ಸ್ಪೀಡಲ್ಲಿ ಟ್ರೈನ್ ಹೋದರೆ ಸಾಕು, ಗಾಬರಿ ಆಗ್ತಾ ಇರ್ತೀವಿ.
ಮತ್ತು ಇದು ಇಷ್ಟು ಸ್ಪೀಡಲ್ಲಿ ಹೋಗೋದು ಗೊತ್ತಾಗಲ್ಲ, ಯಾಕಂದರೆ ಇಷ್ಟು ದೊಡ್ಡ ಗಾತ್ರ ಇದೆ, ಸೈಜ್ 40,077 ರೇಡಿಯಸ್ ಇದೆಯಲ್ಲ, ಅದು ಜಸ್ಟ್ ಅದಕ್ಕೆ ಹಿಂಗೆ ಅನಿಸುತ್ತೆ ಅಷ್ಟೇ. ನಮಗದು 1673 ಆದಂಗೆ ಅನಿಸುತ್ತೆ. ಆದರೆ ಇದು ಧ್ರುವ ಪ್ರದೇಶಕ್ಕೆ ಬಂದಾಗ ಇಲ್ಲಿ ಇದೆಷ್ಟೇ ತಿರುಗ್ತಾ ಇದ್ದರೂ ಇಲ್ಲಿ ಮೂಮೆಂಟ್ ಆಗೋದಿಲ್ಲ. ನಾರ್ತ್ ಅಂದರೆ ಸೌತಲ್ಲಿ ಝೀರೋ ಶೂನ್ಯವಾಗಿರುತ್ತದೆ. ಧ್ರುವ ಬಿಂದುಗಳಲ್ಲಿ ಇದರ ವೇಗ ಶೂನ್ಯ ಆಗಿರುತ್ತೆ ಅಂತ ಗೊತ್ತಿರಬೇಕು. ಅಲ್ಲಿಗೆ ಈ ಭಾಗದಲ್ಲಿ ವೇಗ ಜಾಸ್ತಿ, ಈ ಭಾಗದಲ್ಲಿ ವೇಗ ಕಡಿಮೆ, ಈ ಭಾಗದಲ್ಲಿ ವೇಗ ಕಡಿಮೆ, ಈ ಭಾಗದಲ್ಲಿ ಇನ್ನೂ ಕಡಿಮೆ, ಇಲ್ಲಿಗೆ ಬರ್ತಾ ಬರ್ತಾ ಝೀರೋ ಆಗುತ್ತೆ. ಇಲ್ಲಿಂದ ಇಲ್ಲಿ ಡೈರೆಕ್ಟ್ ಝೀರೋ ಅಂತಲ್ಲ, ಇಲ್ಲಿಂದ ಮೇಲಿನ ಒಂದೊಂದು ಅಕ್ಷಾಂಶಕ್ಕೆ ಹೋದಷ್ಟು ವೇಗ ಕಡಿಮೆ ಆಗುತ್ತಾ ಝೀರೋ ಬರುತ್ತೆ. ಈ ಸಮಭಾಜಕ ವೃತ್ತದಿಂದ ಕೆಳಗೂ ಅಷ್ಟೇ ಕಡಿಮೆ ಆಗುತ್ತಾ ಝೀರೋ ಬರುತ್ತೆ. ಇದನ್ನು ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಜಿಟ್ಯೂಡ್ ಕ್ಲಾಸನ್ನು ಕಲಿಬೇಕಾದ್ರೆ ತುಂಬ ಡೀಟೇಲಾಗಿ ನಾವು ಕಲ್ತ್ಕೊಳ್ತಾ ಬರ್ಬೋದು. ಈ ದೈನಂದಿನ ಚಲನೆಯಿಂದ ಏನೇನು ಪರಿಣಾಮಗಳಾಗ್ತವೆ? ಸಿಂಪ್ಲಿ ಸೂರ್ಯ ಒಂದು ಕಡೆ ಇರುತ್ತೆ, ಈ ಕಡೆ ಸೂರ್ಯ ಇದೆ ಅಂದರೆ ಇದು ಇಲ್ಲಿಗೆ ಬೆಳಕು ಬಿದ್ದಾಗ ಈ ಭಾಗ ಹಗಲಿರುತ್ತೆ, ಈ ಭಾಗ ರಾತ್ರಿ ಇರುತ್ತೆ. ಹಗಲು ರಾತ್ರಿಗಳು ಆಗೋದು ದೈನಂದಿನ ಚಲನೆ ಕಾರಣಕ್ಕೆ. ಇದು ಇಷ್ಟೇ ಚಾಯ್ಸ್ ಕೊಡೋದು. ಸೂರ್ಯನ ದೈನಂದಿನ ಚಲನೆ ಭೂಮಿಯ ದೈನಂದಿನ ಚಲನೆ ಕಾರಣಕ್ಕೆ ಈ ಕೆಳಗಿನ ಯಾವುದು ಸಂಭವಿಸುತ್ತದೆ, ಯಾವುದು ಸಂಭವಿಸುವುದಿಲ್ಲ ಅಂತ ಕೊಡ್ಬೋದು. ಹಗಲು ರಾತ್ರಿಗಳಾಗೋದು ದೈನಂದಿನ ಚಲನೆ ಕಾರಣಕ್ಕಾಗಿ. ಇದು ತಿರುಗೋ ಕಾರಣಕ್ಕಾಗಿ ಒಂದು ಭಾಗ ಹಗಲಾಗುತ್ತೆ, ಇನ್ನೊಂದು ಭಾಗ ಕತ್ಲಾಗ್ತಾ ಇರುತ್ತೆ. ಹಂಗಾಗಿ ನಮಗೆ ಒಂದು 12 ಗಂಟೆ ಹಗಲು 12 ಗಂಟೆ ರಾತ್ರಿ ಅವರೇಜ್ ಹೇಳ್ತೀವಲ್ಲ, ಆ ಥರ. ಆ್ಯಕ್ಚುಲಿ ಅದು ಮತ್ತೆ ಡಿಗ್ರಿ ಆಧರಿಸಿ ದೀರ್ಘ ಹಗಲು, ದೀರ್ಘ ರಾತ್ರಿ, ಸರಿಸಮ ದಿನ ಇವೆಲ್ಲ ಬರುತ್ತೆ. ಮುಂದಿನ ಚಾಪ್ಟರ್ಗಳಲ್ಲಿ ಅವನ್ನು ನೋಡ್ತಾ ಬರ್ತೀವಿ. ಜೊತೆಗೆ ಬರೋದಾದರೆ ಮಾರುತಗಳ ದಿಕ್ಕು ಬದಲಾವಣೆ ಆಗತ್ತೆ, ವಿಂಡ್ ಡೈರೆಕ್ಷನ್ ಚೇಂಜ್. ಈಗ ನೋಡ್ಬೋದು ನೀವು, ಜನರಲಿ ನಾವು ಸಾಮಾನ್ಯ ಹಳ್ಳಿ ಭಾಷೆಯಲ್ಲಿ ಮೂಡ ಗಾಳಿ, ಪಡುಗಾಳಿ, ಪೂರ್ವದ ಗಾಳಿ, ಪಶ್ಚಿಮದ ಗಾಳಿ ಅಂತ ಕರಿತೀವಿ. ಆ್ಯಕ್ಚುಲಿ ಅದು ನೈಋತ್ಯ ಮಾರುತ, ಈಶಾನ್ಯ ಮಾರುತ ಅಂತ ಎಕ್ಸಾಕ್ಟಾಗಿ ಹುಡ್ಕೊಂಡು ಹೋದಾಗ ಜಾಗ್ರಫಿ ಕಲಿತಾಗ ಅದೆಲ್ಲ ಗೊತ್ತಾಗ್ತಾ ಬರುತ್ತೆ ನಮಗೆ. ಆ ಮಾರುತಗಳು ಸ್ವಲ್ಪ ದಿನ, ಈಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ನಾವು ನೈಋತ್ಯ ಮಾನ್ಸೂನ್ ನೋಡ್ತೀವಿ. ಇದ್ದಕ್ಕಿದ್ದಂಗೆ ಅಕ್ಟೋಬರಲ್ಲಿ ಒಂದು ರಾತ್ರಿ ನಮಗೆ ಗೊತ್ತಿರಲ್ಲ ಮಾರುತ ಉಲ್ಟಾ ಸ್ಟಾರ್ಟ್ ಆಗಿಬಿಡುತ್ತೆ, ಈಶಾನ್ಯ ಮಾನ್ಸೂನ್. ಹೆಂಗಾಯ್ತಿದ್ದು? ಆ ಮಾರುತಗಳ ದಿಕ್ಕು ಬದಲಾವಣೆ ಕೂಡ ಇದರ ದೈನಂದಿನ ಚಲನೆ ಕಾರಣ ಆಗಿರುತ್ತೆ, ಡೈರೆಕ್ಷನ್ ಚೇಂಜ್ಗೆ. ಇದಕ್ಕೆ ಕಾರಣ ಹಾಗಾದ್ರೆ ಇದ್ಯಾಕೆ ಚೇಂಜ್ ಆಯಿತು ಅನ್ನೋದಕ್ಕೆ ಮತ್ತೊಂದು ಅಡಿಷ್ನಲ್ ಪಾಯಿಂಟ್ ಆ್ಯಡ್ ಆಗುತ್ತೆ, ಕೊರಿಯಾಲಿಸ್ ಶಕ್ತಿ ಅಂತ. ಕೊರಿಯಾಲಿಸ್ ಶಕ್ತಿ ಅಂದರೆ ಭೂಮಿ ತಿರುಗೋದ್ರಿಂದ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ. ಆ ಶಕ್ತಿಯನ್ನು ನಾವು ಕೊರಿಯಾಲಿಸ್ ಶಕ್ತಿ ಅಂತೀವಿ. ಆ ಕಾರಣಕ್ಕೆ ಮಾರುತಗಳು ಯಾವಾಗೂ ಹಿಂಗೆ ಬಂದಂಥ ಮಾರುತ ಹಿಂಗೆ ತಿರುಗ್ತವೆ, ಹಿಂಗೆ ಬಂದಂಥ ಮಾರುತ ಹಿಂಗೆ ತಿರುಗ್ತಾ ಇರ್ತವೆ, ದಿಕ್ಕನ್ನು ಬದಲಾಯಿಸ್ತಾ ಇರುತ್ತೆ. ಸಿಂಪ್ಲಿ ನೋಡಿ, ಆಗ್ನೇಯ ಭೂಮಿಯಿಂದ ಬಂದ ಮಾರುತ ಸಮಭಾಜಕ ವೃತ್ತಕ್ಕೆ ಮುಟ್ತಾ ಇದ್ದಂಗೆ ನೈಋತ್ಯ ಮಾನ್ಸೂನ್ ಆಗಿ ನೈಋತ್ಯ ಮಾರುತವಾಗಿ ಕನ್ವರ್ಟ್ ಆಗಿ ಈಶಾನ್ಯದ ಕಡೆ ಹೋಗುತ್ತೆ. ಈಶಾನ್ಯ ಕಡೆಯಿಂದ ಬಂದಂಥ ಮಾರುತ ಸಮಭಾಜಕ ವೃತ್ತ ಮುಟ್ತಾ ಇದ್ದಂಗೆ ತನ್ನ ದಿಕ್ಕನ್ನು ಬದಲಾಯಿಸ್ಕೊಂಡು ಆಗ್ನೇಯ ದಿಕ್ಕಿನ ಕಡೆ ಹೋಗುತ್ತೆ. ಹೀಗೆ ಕೊರಿಯಾಲಿಸ್ ಶಕ್ತಿ ಕಾರಣಕ್ಕೆ ಮಾರುತಗಳು ದಿಕ್ಕನ್ನು ಬದಲಾಯಿಸ್ತವೆ. ಇದನ್ನು ಕೂಡ ನಾವು ಇನ್ಡೆಪ್ತಾಗಿ ಕಲಿತಾ ಬರ್ಬೋದು. ಈ ವಿಚಾರಗಳು, ವೇಳೆಯ ಅರಿವು, ಟೈಮು, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ ಹೇಳುವಂಥದ್ದು, ದಿಕ್ಕುಗಳು, ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಅಂತ ಹೇಳುವಂಥದ್ದು, ಹಾಗೆಯೇ ರೇಖಾಂಶ ಮತ್ತು ಟೈಮಿಂಗ್. ಇದರಲ್ಲಿ ರೇಖಾಂಶಗಳು ಬರ್ತವೆ. ಈ ರೇಖಾಂಶಗಳಿಂದ ಟೈಮ್ಗಳನ್ನ ಕಂಡುಹಿಡ್ಕೋಬೋದು. ಯಾಕೆಂದರೆ ಪ್ರತಿ ಒಂದು ರೇಖಾಂಶಕ್ಕೆ 4 ನಿಮಿಷ ಸಮಯ ವ್ಯತ್ಯಾಸ ಆಗುತ್ತೆ. ಅದರ ಬೇಸಲ್ಲಿ ರೇಖಾಂಶಗಳಿಂದ ಟೈಮನ್ನು ಕಂಡುಹಿಡ್ಕೋತೀವಿ ನಾವು. ಭಾರತದಲ್ಲಿ ಟೈಮ್ ಎಷ್ಟು, ಟೈಮ್ ಝೋನ್ಗಳನ್ನು ಮಾಡ್ಕೊಳ್ಳೋಂಥದ್ದು ಇವೆಲ್ಲ ನೋಡ್ತಾ ಬರ್ತೀವಿ. ಇದಕ್ಕೆ GMT, IST ಇಂಥವೆಲ್ಲ ಬರುತ್ತೆ. ಈ ಥರ ಹಲವಾರು ವಿಚಾರಗಳು ಈ ಪುಸ್ತಕದಲ್ಲಿ ಆ್ಯಡ್ ಮಾಡಲಾಗಿದೆ. ಜಸ್ಟ್ ಬೇಸಿಕ್ ನ್ಯೂ ಲರ್ನರ್ಸ್, ಈಗೇನು VAO ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ, PDOಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ, KASಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದವರು, ಓದಿದವರಿಗೆ ಇದನ್ನು ಓದೋದು ಬೇಕಾಗಿಲ್ಲ. ಯಾರ್ಯಾರು ನ್ಯೂ ಕಮರ್ಸ್ ಇದ್ದೀರೋ ಈ ಬುಕ್ ಇಟ್ಕೋಬೇಕು. ನಾನು ಟೆಲಿಗ್ರಾಮಲ್ಲಿ ಇದಕ್ಕೆ ಅಡಿಷ್ನಲ್ ಆಗಿ 3 ವಿಡಿಯೋ ಲಿಂಕ್ ಹಾಕ್ತೀನಿ, ಅದನ್ನ ಇಟ್ಕೋಬೇಕು. ಇಷ್ಟು ರೆಡಿ ಆದ್ರಿ ಅಂದರೆ ನೀವು ಏನು ಪ್ರೋ ಲರ್ನರ್ಸ್ ಅಂತ ಈಗ ಆಲ್ರೆಡಿ ಓದ್ಕೊಂಡ್ಬಿಟ್ಟಿದ್ದಾರೆ ಅಂತಾರಲ್ಲ, ಅವ್ರ ಲೆವೆಲ್ಗೆ ವಿತಿನ್ 15 ಡೇಸಲ್ಲಿ ಬರ್ತೀರಾ. 10 to 15 ಡೇಸ್ ಮ್ಯಾಕ್ಸಿಮಮ್ ಈ ಸಬ್ಜೆಕ್ಟಲ್ಲಿ ಕಮಾಂಡಿಂಗ್ ಬರುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತು ನಾನು ಹೇಳ್ತಾ ಇದ್ದೀನಿ, ನಾವು ಮೆಟೀರಿಯಲ್ಸ್ ಕೊಡ್ತೀವಿ, ಏನು ಓದಬೇಕು ಹೇಳ್ತೀವಿ, ಹೇಗೆ ಓದಬೇಕು ಹೇಳ್ತೀವಿ. ಸ್ಪೂನ್ ಫೀಡನ್ನು ಪ್ರತಿ ಹಂತದಲ್ಲೂ ಮಾಡಲ್ಲ. ಈಗ ಆಲ್ರೆಡಿ ಸ್ಪೂನ್ ಫೀಡ್ ಆಗಿದೆ. ಎಲ್ಲೆಲ್ಲಿ ನೀಡ್ ಇದೆಯೋ ಅಲ್ಲಿ ಸ್ಪೂನ್ ಫೀಡ್ ಮಾಡ್ತೀವಿ, ಬೇರೆ ಕಡೆ ಪ್ರಾಪರ್ ಗೈಡೆನ್ಸ್ ಕೊಡ್ತೀವಿ. ನಮ್ಮಷ್ಟೇ ವರ್ಕ್ ನೀವು ಮಾಡಿದ್ರಿ ಅಂದರೆ ಸಕ್ಸಸ್ ನಿಮ್ಮದಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.